ಹಾಂ, ದೇವರ ಜೊತೆ ಸ್ನೇಹಿತರಾಗಿರುವುದು ಯಾಕೆ ಅಷ್ಟು ಮುಖ್ಯವಾಗಿ ಅಂತ ನೋಡ್ಕೊಡಿ, ಅಷ್ಟು ಮುಖ್ಯವಾಗಿದೆ ಅಂತ. ಯಾಕಂದರೆ ಒಂದು ವಿಷಯವನ್ನು ಮಾಡೋದಕ್ಕೆ ಮೊದಲೇ ಏನು ಮಾಡ್ತಾರೆ, ದೇವರು ಆಬ್ರಾಮನ ಹತ್ರ ಹೋಗಿ ಅಲ್ಲಿ ಆಲೋಚನೆ ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ. ಸೋದೋಮ್ ಗೊಮರ ಇಲ್ಲಿ ಈ ರೀತಿ ನಡೀತಾ ಇದೆ, ನಾನು ಹೋಗಿ ಏನು ಮಾಡಬೇಕು ನೋಡಬೇಕು, ಮಾಡ್ತಾ ಇದ್ದಾರಂತ. ಆದರೆ ಅದಕ್ಕೆ ಮೊದಲು ಏನು ಮಾಡ್ತಾರೆ, ಆಬ್ರಾಮನ ಹತ್ರ ಬಂದು ಮಾತಾಡ್ತಾ ಇದ್ದಾರೆ. ಅಲ್ಲೆಲೂಯಾ. ಓಕೆ, ಇವತ್ತು ಈ ಒಂದು ವಾರದಲ್ಲಿ ಮುಖ್ಯವಾದ ಒಂದು ಟಾಪಿಕ್ ನಾನೇನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೆ ಅಂದರೆ ಆರಾಧನೆಯಲ್ಲೂ ಸ್ಪೆಸಿಫಿಕ್ಕಾಗಿ ಅಂದರೆ ತುಂಬ ಮುಖ್ಯವಾಗಿ ಯಾವುದಂದರೆ, ನಾವು ಸಂಡೇ ಮಾಡುವಂಥ ಆರಾಧನೆ ಮಾತ್ರ ಅಲ್ಲ, ನಮ್ಮ ಅನುದಿನದ ಜೀವನದಲ್ಲಿ ನಾವು ಯಾವ ರೀತಿ ದೇವರನ್ನು ಆರಾಧಿಸಬೇಕು. ಫಸ್ಟು ಆರಾಧನೆ ಯಾಕೆ ಮುಖ್ಯ ಅಂತ ಅರ್ಥ ಮಾಡ್ಕೊಬೇಕು. ಆರಾಧನೆಯ ಮುಖ್ಯತ್ವ ಗೊತ್ತಿಲ್ಲ, ಅಥವಾ ಏನಕ್ಕೋಸ್ಕರ ಆರಾಧನೆ ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಒಂದು ವಿಷಯವನ್ನು ಮಾಡಿದರೆ ಅದರ ಸಂಪೂರ್ಣವಾದ ಫಲವನ್ನು ನಾವು ನೋಡೋಕ್ಕಾಗಲ್ಲ. ಅಲ್ಲೆಲೂಯಾ. ನಾವು ಹಾಡುವುದಾಗಿರಲಿ, ನಾವು ದೇವರ ವಾಕ್ಯವನ್ನು ಓದುವುದಾಗಿರಲಿ, ದೇವರಿಗೋಸ್ಕರ ನಮ್ಮ ಜೀವನ ನಡೆಸುವುದಾಗಲಿ, ಎಲ್ಲವೂ ಆರಾಧನೆ ಒಳಗಡೆ ಬಂದ್ರೂ ಮುಖ್ಯವಾಗಿ ನಾವು ಆರಾಧನೆ ಅನ್ನುವಂಥ ಪದ ಹೇಳಬೇಕಾದ್ರೆ ನಮ್ಮ ಮೈಂಡಿಗೆ ಬರುವುದೇನು, ಹಾಡುಗಳು, ದೇವರನ್ನು ಮಹಿಮೆ ಪಡಿಸುವುದು. ಅಲ್ಲೆಲೂಯಾ. ನಮ್ಮ ಮೈಂಡಿಗೆ ಮೊದಲು ಬರೋದೇನು, ನಾನು ಹಾಡಾಡಿ ದೇವರನ್ನು ಮಹಿಮೆ ಪಡಿಸೋದೆ. ನಾವೆಲ್ಲರೂ ಏನು ಹೇಳ್ತೀವಿ, ಆರಾಧನೆ ನಡೆಸುವುದು, ಆರಾಧನೆ ಮಾಡುವುದು ಅಂತ ನಾವೆಲ್ಲರೂ ಹೇಳ್ತೀವಿ. ಯಾಕೆ ಮಾಡ್ತೀವಿ ಆರಾಧನೆ? ಮೊದಲನೇ ಪ್ರಶ್ನೆ, ಯಾಕೆ ಮಾಡ್ತೀವಿ ಆರಾಧನೆ? ಹಾಂ ಹೇಳಿ. ದೇವರನ್ನು ಮಹಿಮೆ ಪಡಿಸೋದಕ್ಕೆ ನೀವು ಆರಾಧನೆ ಮಾಡ್ತೀರಾ. ಓಕೆ, ಬೇರೆ ನಿಮಗೇನು ಸಿಗುತ್ತೆ ಅದರಿಂದ? ದೇವ್ರಿಗೇನು ಸಿಗುತ್ತೆ, ನಿಮ್ಗೇನು ಸಿಗುತ್ತೆ? ಓಕೆ, ನಿಮಗೆ ಸಮಾಧಾನ ಸಿಗುತ್ತೆ. ಆರಾಧನೆ ಮಾಡಿದ್ರೆ ಸಮಾಧಾನ ಸಿಗುತ್ತೆ. ಓಕೆ, ದೇವ್ರಿಗೇನು ಸಿಗುತ್ತೆ ಅದರಿಂದ? ದೇವ್ರ ಜೊತೆ ಮಾತನಾಡೋದು ಅಂದ್ರೆ. ಓಕೆ, ಹಾಂ, ಬೇರೆ? ಓಕೆ, ಇವಾಗ ನಮ್ಮ ದೇವರ ವಾಕ್ಯದಲ್ಲಿ ದೇವರನ್ನು ಆರಾಧಿಸುವುದು ಅಂತ ನೋಡಬೇಕಾದ್ರೆ ಆರಂಭದಲ್ಲಿಂದ ನೀವು ಜೆನಿಸಿಸಿಂದ ನೋಡಿ, ಆದಿಕಾಂಡದಿಂದ ನೀವು ಓದ್ಕೊಂಡ್ಬರಬೇಕಾದ್ರೆ ಮೊದಲನೇ ಸತಿ ನಾವು ಯಾರನ್ನ ನೋಡ್ತೀವಿ ಅಂದರೆ ಬಲಿ ಕೊಡುವುದ ಕುರಿತಾಗಿ ನೋಡ್ತೀವಿ. ಅವ್ರು ಹಾಡಾಡಿಲ್ಲ, ಏನು ಮಾಡಿಲ್ಲ, ಏನು ಕೊಡ್ತಾರೆ, ಬಲಿ ಕೊಡ್ತಾರೆ. ಯಾರೋ ಆಬೇಲು ಮತ್ತು ಕಯನ್. ದೇವರಿಗೆ ಯಾರ್ದು ಇಷ್ಟ ಆಗಿತ್ತೋ ಆಬೇಲನ ಒಂದು ಏನು ಹೇಳ್ತೀರಾ, ಸ್ಯಾಕ್ರಿಫೈಸ್, ಅವನ ಒಂದು ಬಲಿ ಏನಾಯಿತು ದೇವರಿಗೆ ಇಷ್ಟ ಆಗಿದ್ರೆ ಆ ಕಾಣಿಕೆಯನ್ನು ಏನು ಮಾಡಿದ್ರು, ಸ್ವೀಕರಿಸ್ಕೊಂಡ್ರು. ಅಲ್ಲೆಲೂಯಾ. ನೆಕ್ಸ್ಟು ನಾವು ಯಾರು ನೋಡ್ತೀವಿ ಅಂದರೆ ಈನೋಕನ ನೋಡ್ತೀವಿ. ಈನೋಕನ ಕುರಿತಾಗಿ ಹೆಚ್ಚಾಗಿಲ್ಲ, ಅವನು ದೇವರ ಜೊತೆ ಏನು ಮಾಡ್ತಾ ಇದೆ, ನಡೀತಾ ಇದೆ ಅಂತಿದೆ. ಓಕೆ, ನೆಕ್ಸ್ಟು ಒಂದು ಒಳ್ಳೆ ಮನುಷ್ಯನ ನೋಡ್ತೀವಿ ಅಂದರೆ ದೇವರ ವಾಕ್ಯದಲ್ಲಿ ಯಾರು, ಮೊದಲು ಆಬೇಲನಾದಮೇಲೆ ನೋಹ ಆದಮೇಲೆ ಆಬೇಲ್ ಆದಮೇಲೆ ಈನೋಕನಾದ ಮೇಲೆ ಯಾರು, ಈನೋಕನು ಎಷ್ಟು ದೇವರ ಹತ್ರ ಇದ್ದರು, ನಡೀತಾ ಇದ್ರು ಅನ್ನೋದಕ್ಕೆ ಏನಂದರೆ ಅವರು ಸಾವನ್ನು ನೋಡಿಲ್ಲ ಅಂತ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಅವರು ಒಂದು ದಿವಸ ಏನಾದರೂ ಹಂಗೆ ದೇವರು ಅವ್ರನ್ನ ತೆಗೆದುಕೊಳ್ಪಟ್ರು ಅಂತ ನೋಡ್ತೀವಿ. ಯಾವ ರೀತಿ ಇತ್ತಂದರೆ, ಓಕೆ, ನೆಕ್ಸ್ಟು ನಾನು ಅದ್ರ ಕುರಿತಾಗಿ ನೋಡೋದು ಬದಲು ನೋವನ್ನು ನೋಡೋಣ. ನೀವು ನೋವನ್ನು ನೋಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಈ ಒಂದು ಜಲಪ್ರಲಯ ಎಲ್ಲ ಆದ ಮೇಲೆ ಒಂದು ಏನು ಮಾಡ್ತಾರೆ ಅಂದರೆ, ಒಂದು ದೇವರಿಗೆ ಒಂದು ಕಾಣಿಕೆ, ಒಂದು ಬಲಿಯನ್ನು ಕೊಡ್ತಾರೆ. ದೇವರು ಅವ್ರ ಜೊತೆ ಆ ಒಂದು ಕವನೆಂಟ್ ಮಾಡ್ತಾರೆ. ಕವನೆಂಟ್ಗೆ ಏನು ಹೇಳ್ತೀರಾ, ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ. ಏನು ಒಡಂಬಡಿಕೆ ಮಾಡ್ಕೊಳ್ತಾರೆ ನೋವನ ಜೊತೆ? ಇನ್ಮೇಲೆ ಸಂಪೂರ್ಣ ಲೋಕವನ್ನು ನಾನು ಏನು ಮಾಡಲ್ಲ, ನೀರಿನಿಂದ ನಾಶ ಮಾಡುವುದಿಲ್ಲ ಅಂತ ಒಂದು ಒಡಂಬಡಿಕೆ ಆಗ್ತದೆ. ಅಲ್ಲೆಲೂಯಾ. ಮೊದಲನೇ ಒಂದು ಬಲಿ ಏನು ಮಾಡ್ತಾ ಇದೆ ಅಂದರೆ, ಒಂದು ಕೊಲೆಯನ್ನು ಒಳಗಡೆ, ಮರ್ಡರ್ನ ಒಳಗಡೆ ತರ್ತಾ ಇದೆ. ಮೊದಲನೇ ಒಂದು ದೇವರಿಗೆ ಆರಾಧನೆ ಮಾಡಬೇಕಾದ್ರೆ ಅವನ ಅಣ್ಣ ಏನು ಮಾಡ್ತಾನೆ, ಕೋಪ ಪಡ್ಕೊಂಡು ಏನಾಗ್ತಾಯಿದೆ, ಆ ಜಾಗದಲ್ಲಿ ಒಂದು ಪಾಪವು ಸಹ ಜಾಗದಲ್ಲಿ ಬರ್ತಾಯಿದೆ. ಆದರೆ ಮೊದಲನೇ ಬಲಿಯನ್ನು ಯಾಕೆ ದೇವರು ಸ್ವೀಕರಿಸ್ಕೊಳ್ತಾರೆ? ದೇವರಿಗೆ ಆಬೇಲನ್ನು ಕೊಟ್ಟದ್ದು ಅವರಿಗೇನಾಗಿತ್ತು, ತುಂಬ ಇಷ್ಟವಾಗಿದ್ದ ಕಾರಣದಿಂದ, ಸುಗಂಧ ವಾಸನೆ ಆಗಿರುವಂಥ ಆ ಒಂದು ಅದನ್ನೇನು ಮಾಡ್ತಾರೆ, ಅವನ ಮನಸ್ಸನ್ನು ನೋಡಿ ಅದನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ಈ ರೀತಿ ಬಲಿ ಕೊಡುವುದಾಗಿರಲಿ, ಇದೆಲ್ಲವೂ ಸಹ ಆರಾಧನೆ ಒಳಗಡೆ ಬರುತ್ತೆ. ಆದರೆ ನಾವು ಮುಖ್ಯವಾಗಿ ನೋಡ್ತಾ ಇರೋದೇನೆಂದರೆ ಹಾಡುಗಳನ್ನು ಅಂತ ಇಟ್ಕೊಳ್ಳಿ. ನಾವು ಹಾಡುಗಳನ್ನು ಹಾಡ್ತಾ ಇರಬೇಕಾದ್ರೆ ನಾವು ಎವ್ರಿ ವೀಕ್ ನಾವೇನು ಮಾಡ್ತೀವಿ ಅಂದರೆ, ಆರಾಧನೆಗಂತ ಏನು ಮಾಡ್ತೀವಿ ನಾವು, ತುಂಬ ಫಾಸ್ಟಾಗಿರೋ ಹಾಡುಗಳಲ್ಲ, ಸ್ವಲ್ಪ ಸ್ಲೋ ಆಗಿರುವಂಥ ಹಾಡುಗಳು, ದೇವರನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ಇರುವಂಥ ಹಾಡುಗಳನ್ನು ಹಾಡುವುದೇನೋ ಆರಾಧನೆ ಹೇಳ್ತೀವಿ. ಅದು ಒಂದು ರೀತಿಯಾದ ಆರಾಧನೆ. ಆದರೆ ಎಷ್ಟೋ ಸತಿ ನಮ್ಮ ಆರಾಧನೆಯಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ನಾವು ದೇವರನ್ನು ಅಥವಾ ಅವರ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳದೆ ಆಡುವಂಥ ಹಾಡುಗಳು. ದೇವರಿಗೆ ತುಂಬ ಮುಖ್ಯವಾದಂಥ ಅವರ ಒಂದು ಏನು ಹೇಳ್ತೀರ, ಅವರ ಒಂದು
ರಾಜ್ಯದಲ್ಲೇ ಅವ್ರಿಗೆ ತುಂಬ ಮುಖ್ಯವಾದಂಥ ಒಂದು ವಿಷಯ ಏನಂದರೆ ಹಾಡುಗಳು. ಅಲ್ಲೆಲೂಯ. ಈ ಪಿಶಾಚದ ಲೂಸಿಫರನು ಕೆಳಗಡೆ ಬೀಳೋದಕ್ಕೆ ಮೊದಲು ಏನಾಗಿದ್ದ, ಅವನು ದೇವರನ್ನು ಆರಾಧನೆ ಚೀಫ್ ಮ್ಯೂಸಿಷಿಯನ್ ಆಗಿದ್ದ. ಅವನು ಮ್ಯೂಸಿಕ್ ಮಾಡುವುದು ಅವನೇನೋ ಅವನಲ್ಲಿದ್ದಂಥ ಒಂದು ದೊಡ್ಡ ಒಂದು ಗಿಫ್ಟ್ ಕಲೆ ಅವನಲ್ಲಿತ್ತು. ಅಲ್ಲೆಲೂಯ. ಪಿಶಾಚಲ್ಲಿದ್ದಂಥ ಕಲೆ ಏನು, ದೇವರನ್ನು ಆರಾಧಿಸುವುದಕ್ಕೆ ಅವನಲ್ಲಿದ್ದಂಥ ಕಲೆ ಏನು, ಮ್ಯೂಸಿಕ್, ಹಾಡುಗಳಾಗಿರಲಿ, ಮತ್ತು ಏನು ಹೇಳ್ತೀರಾ, ವಾದ್ಯವನ್ನು ನಡೆಸೋದಾಗಿರಲಿ. ದೇವರು ಅವರ ಮಹಾದೂತನಿಗೆ, ಅವನು ತುಂಬ ಮುಖ್ಯವಾದಂಥ ದೂತನಿಗೆ ದೇವರು ಕೊಟ್ಟಂಥ ಒಂದು ಕಲೆ, ಒಂದು ಗಿಫ್ಟಾಗಿ ಕೊಟ್ಟಿದ್ರು. ಅಲ್ಲೆಲೂಯ. ದೇವರನ್ನು ಅಲ್ಲಿರುವಂಥ ಏನು ಹೇಳ್ತೀರಾ, ದೇವದೂತರಿಗಾಗಲಿ, ಅವರ ಎಲ್ಡರ್ಸ್ ಹೇಳ್ತಾರೆ, ಏನು ಹೇಳ್ತಾರೆ, ಅಲ್ಲಿರುವಂಥ ಎಲ್ಲರೂ ದೇವರನ್ನು ಸದಾಕಾಲಕ್ಕೂ ಏನು ಮಾಡ್ತಾ ಇದ್ದಾರಂತೆ, ಆರಾಧನೆ ಮಾಡ್ತಾ ಇದ್ದಾರೆ. ನಾವು ಏಷಯ ಹೇಳುವುದನ್ನು ನೋಡ್ತೀವಲ್ಲ. ಏಷಯ ಏನು ಹೇಳ್ತಾರೆ, 2 ಕಣ್ಗಳನ್ನು ಮುಚ್ಕೊಂಡು 2 ರೆಪ್ಪೆಗಳನ್ನ ಬಡ್ಕೊಂಡು ಏನು ಮಾಡ್ತಾರಂತೆ ಅವರು, ದೇವರು ಯಾವಾಗಲೂ ಏನು ಹೇಳ್ತಾರೆ, ಆರಾಧನೆ, ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಸೈನ್ಯಗಳು ಕರ್ತಾರೆ ಸರ್. ಅಲ್ಲೆಲೂಯ. ದೇವರನ್ನು ಅವರ ಸದಾಕಾಲವು ಏನು ಮಾಡ್ತಾ ಇದ್ದಾರಂತೆ, ಆರಾಧನೆ. ನೀವು ಯೋಚನೆ ಮಾಡಿ ನೋಡಿ, ಒಂದೇ ವಿಷಯವನ್ನು ತಿರುಗಿ 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 ಅವ್ರು ಏನು ಮಾಡ್ತಾ ಇದ್ದಾರಂತೆ, ಮಾಡ್ತಾ ಇದ್ದಾರೆ. ದೇವರನ್ನು ನೋಡುವಾಗಲೂ, ಅವ್ರ ಪ್ರಸನ್ನತೆಯಲ್ಲಿ ಇರಬೇಕಾಗಿರುವಾಗಲೇ ಯಾವಾಗಲೂ ಏನು ಹೇಳ್ತಾ ಇದ್ದಾರೆ, ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧ. ಇವಾಗ ಒಂದು ಮನುಷ್ಯನಿಂದಾನೋ ಅಥವಾ ಒಂದು ದೇವದೂತರಿಂದಾನೋ ಒಂದೇ ವಿಷಯವನ್ನು ಇವಾಗ ನಿಮಗೆ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಒಂದೇ ರೀತಿಯಾದ ಓಟವನ್ನು ತಿರುಗಿ ತಿರುಗಿ ಮಾಡಿ ಅಂದರೆ ಮಾಡ್ತಿರಾರಾದರೂ ಇಲ್ಲ. ಅವರಿಂದ ಯಾಕೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ? ಒಂದೇ ವಿಷಯವನ್ನಾಗಿರಲಿ, ಒಂದೇ ಪದವಾಗಿರಲಿ, ಒಂದೇ ಸೆಂಟೆನ್ಸ್ ಅವ್ರು ಏನು ಮಾಡ್ತಾರೆ, ತಿರುಗಿ ತಿರುಗಿ ಏನು ಮಾಡ್ತಾರೆ, ಮಾತಾಡ್ತಾನೆ ಇದ್ದಾರೆ. ದೇವರನ್ನು ನೋಡಿ ನೋಡಿ ಅವ್ರು ಏನು ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಸೊ ನಮ್ಮಲ್ಲಿ ಇಲ್ಲದೇ ಇರುವಂಥ ಒಂದು ವಿಷಯ ಏನಂದರೆ, ದೇವರನ್ನು ನೋಡಿ, ಅದನ್ನು ನೋಡಿ ಒಂದು ಆಶ್ಚರ್ಯ ಬರುತ್ತಲ್ಲ, ದೇವರ ಪ್ರಸನ್ನತೆಯನ್ನು ನೋಡಿ ಬರುವಂಥ ಆಶ್ಚರ್ಯ ನಮ್ಮಲ್ಲಿಲ್ಲ. ಅಲ್ಲೆಲೂಯ. ಎಷ್ಟು ಜನ ಅನುದಿನವೂ ದೇವರು ನನ್ನ ಜೊತೆಯಲ್ಲಿದ್ದಾರೆ ಅಂತ ಅನುಭವಿಸ್ತೀರ? ನಿಜವಾಗ್ಲೂ ಅವರ ಪ್ರೆಸೆನ್ಸ್ ಏನು ಮಾಡ್ತೀರಾ, ಅನುಭವಿಸ್ತೀವಿ. ಎಷ್ಟು ಜನ ಮಾಡ್ತೀವಿ? ಅನುದಿನವೂ ನೀವು ಜೋರಾಗಿ ಪ್ರಾರ್ಥನೆ ಮಾಡಿದ್ರೇ ದೇವರು ಇರ್ತಾರೆ, ಆ ರೀತಿ ನಾನು ಹೇಳ್ತಾ ಇಲ್ಲ. ನಾವು ಈ ರೀತಿ ಪ್ರಾರ್ಥನೆ ಮಾಡುವಾಗ ಈ ಒಂದು ಆರಾಧನೆಯಲ್ಲಿ ಅವರ ಪ್ರಸನ್ನತೆ ನಾವೇನು ಮಾಡಬೇಕು, ಅನುಭವಿಸ್ಬೇಕು. ಅಲ್ಲೆಲೂಯ. ಆದರೆ ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ, ನಮ್ಮ ಫಾರ್ಮ್ಯಾಟ್ ಯಾವ ರೀತಿ ಇದೆ ಅಂದರೆ, ಮೊದಲು ನಾವೇನು ಮಾಡ್ತೀವಿ ಅಂದರೆ, ಪ್ರಾರ್ಥನೆ ಮಾಡಿದ ಮೇಲೆ ನಾವು ಹಾಡು ಹೇಳ್ತೀವಿ, ಹಾಡು ಹೇಳಿದ ಮೇಲೆ ನಾವೇನು ಮಾಡ್ತೀವಿ, ವಾಕ್ಯ ಓದ್ತೀವಿ. ವಾಕ್ಯ ಓದಿದ ತಕ್ಷಣ ಪ್ರೇಯರ್ ಮಾಡಿ ಮುಗಿಸಿ ಕೆಲಸಕ್ಕೆ ಹೋಗ್ಬಿಡ್ತೀವಿ. ಪ್ರಾಬ್ಲಮ್ ಏನಾಗ್ತಾ ಇದೆ, ನೀವು ಓದುವಂಥ ವಾಕ್ಯ, ಇವಾಗ ನಾವು ವಾಕ್ಯ ಓದ್ತಾ ಇರೋದು ಏನಕ್ಕೆ, ನನಗೊಂದು ಫಲ ಬರಬೇಕು, ನಾನು ದೇವರಲ್ಲಿ ಬೆಳಿಬೇಕು, ಎಲ್ಲ ಓಕೆ. ಆದರೆ ಮುಖ್ಯವಾದ ಕಾರಣ ಏನಂದರೆ, ದೇವರ ಗುಣವನ್ನು, ದೇವರ ಕುರಿತಾದ ಒಂದು ಆಶ್ಚರ್ಯವನ್ನು ನಾನು ತಿಳಿದುಕೊಳ್ಳೋದಕ್ಕೋಸ್ಕರ ದೇವರ ವಾಕ್ಯನ ಓದ್ತಾ. ಅಲ್ಲೆಲೂಯ. ದೇವರು ನಿಮಗೂ ನನಗೂ ಮಾತ್ರ ನಾನು ಫಲ ಹೊಂದಬೇಕು, ಸೆಲ್ಫಿಶ್ ಆಗಿ ಮಾತ್ರ ಇರಬೇಕು ಅಂತ ದೇವರ ವಾಕ್ಯವನ್ನು ಓದಿಲ್ಲ. ನಾನು ನನ್ನ ಕುಟುಂಬ ಚೆನ್ನಾಗಿರಬೇಕು ಅಂತ ದೇವರ ವಾಕ್ಯ, ಅದಕ್ಕೆ ಮಾತ್ರ ಅಲ್ಲ. ದೇವರ ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ಮೊದಲನೇ ಕಾರಣ ಏನು, ದೇವರ ವಾಕ್ಯ. ಅಲ್ಲೆಲೂಯ. ದೇವರು ಈ ವಾಕ್ಯವನ್ನು ಬರೆದಿರೋದಕ್ಕೆ ಕಾರಣನೇ ಅವರ ಕುರಿತಾಗಿ ನಾವು ತಿಳಿದುಕೊಬೇಕು. ಬೇರೆಲ್ಲ ಸೆಕೆಂಡ್ರಿನೇ. ಬೇರೆ ಏನೇನು ನೀವು ತಿಳ್ಕೊತೀರಿ, ಬೇರೆ ಏನೆಲ್ಲ ಅರ್ಥ ಮಾಡ್ಕೊಳ್ತೀರಿ, ಎಲ್ಲ ಏನು ಸೆಕೆಂಡ್. ಯಾಕಂದರೆ ಆರಂಭದಲ್ಲೇ ಏನು ಹೇಳ್ತಾರೆ, ವಾಕ್ಯವು ದೇವರ ಬಳಿಯಲ್ಲಿತ್ತು. ಈ ಭೂಲೋಕವೇ ಯಾರಿಗೋಸ್ಕರ ಉಂಟು ಮಾಡಿದಂತೆ, ಯೇಸು ಕ್ರಿಸ್ತುವಿಗೋಸ್ಕರ. ಅಲ್ಲೆಲೂಯ. ದೇವರು ಸಂಪೂರ್ಣ ಲೋಕವನ್ನು, ಇರುವಂಥ ಎಲ್ಲರನ್ನು ಯಾರಿಗೋಸ್ಕರ ಉಂಟು ಮಾಡಿದ್ರಂತೆ, ಯೇಸು ಕ್ರಿಸ್ತುವಿಗೋಸ್ಕರ. ಅಲ್ಲೆಲೂಯ. ಸೊ ಈ ಸಂಪೂರ್ಣವತ್ತನ್ನು ಎಲ್ಲವನ್ನು ಮಾಡಿದ್ದು ಒಬ್ಬರಿಗೋಸ್ಕರ ಇರಬೇಕಾದ್ರೆ, ಆ ಒಬ್ಬರನ್ನು ಮನುಷ್ಯರು ತಿಳಿದುಕೊಳ್ಬೇಕು ಅಂತ ಬರೆದಿದ್ದೇ ಏನು, ದೇವರ ವಾಕ್ಯ. ಅಲ್ಲೆಲೂಯ. ಆ ಒಬ್ಬರು ಯಾವ ರೀತಿ ಬರ್ತಾರೆ, ಆ ಒಬ್ಬರಿಗೋಸ್ಕರ ಮಾಡಿದ್ದಕ್ಕೆ ಅವರು ಲಾಯಕ ಇಲ್ವಾ ಅಂತ ಹೇಳುವುದೇ ದೇವರ ವಾಕ್ಯ. ಅಲ್ಲೆಲೂಯ. ಯೇಸು ಕ್ರಿಸ್ತುವಿಗೋಸ್ಕರ ಈ ಲೋಕವನ್ನು ಉಂಟು ಮಾಡಿದ್ದನ್ನು, ಅಂದರೆ ಇದಕ್ಕೆ ಹೇಳ್ತಾರಲ್ಲ, ಮೊದಲಿಂಗನು ಮೊದಲಿಂಗತಿ. ಆ ಮೊದಲಿಂಗನು ಲಾಯಕ್ಕಿದ್ದಾರಾ ಇಲ್ವಾ ಅಂತ ನೋಡುವುದೇ ಏನು, ದೇವರ ವಾಕ್ಯ. ಅಲ್ಲೆಲೂಯ. ನಾನು ದೇವ್ರಿಗೆ ಸರಿಯಾಗಿದ್ದೀನಿ ಅಂತ ಮಾತ್ರ ಅಲ್ಲ, ಯೇಸು ಕ್ರಿಸ್ತು ನನಗೋಸ್ಕರ ಏನೆಲ್ಲ ಮಾಡೋದಲ್ಲ, ಎಷ್ಟು ಸರಿಯಾಗಿದೆ ನಾನು ಅರ್ಥ ಮಾಡಿಕೊಳ್ಳುವುದೇ ದೇವರ ವಾಕ್ಯ. ಅಲ್ಲೆಲೂಯ. ನಾವು ಮೊದಲು ಏನು ಅರ್ಥ ಮಾಡ್ಕೊಬೇಕು, ನನ್ನ ಮೊದಲಿಂಗನು ಯಾರು, ಗಂಡ ಯಾರು ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇಬ್ಬರು ಗಂಡ ಹೆಂಡತಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯೇ ನಿನ್ನ ಮೊದಲಿಂಗನು ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಹೋದರೆ
ಮದಲಿಂಗತೆಯಾಗಿ ನೀನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಅನುದಿನದ ಜೀವನಕ್ಕೆ ನೀವು ವಾಕ್ಯವನ್ನು ಉಪಯೋಗಿಸೋದ್ರಲ್ಲಿ ತಪ್ಪೇ ಇಲ್ಲ. ಆದರೆ ಬರೆದಿದ್ದಕ್ಕೆ ಕಾರಣ ಅದಲ್ಲ. ಬರೆದಿರುವಂಥ ಕಾರಣ ಮದಲಿಂಗನನ್ನು ತಿಳಿದುಕೊಬೇಕು. ಲೋಕದ ಆರಂಭದಿಂದ ಆ ಒಂದು ಮದಲಿಂಗನು ನಿಮ್ಮನ್ನು ಕಾಪಾಡೋದಕ್ಕೆ ಏನೆಲ್ಲ ಮಾಡಿದ್ರು ಅಂತ ತಿಳಿದುಕೊಬೇಕು. ಹಲ್ಲೆಲೂಯಾ. ಇಲ್ಲಿ ಆದಾಮ ಅವ್ವಳನ್ನು ಉಂಟು ಮಾಡುವುದಕ್ಕೆ ಮೊದಲೇ ನಿನ್ನ ಹೆಸರನ್ನು ನಾನು ಏನು ಮಾಡಿದೆ, ನನ್ನ ನೆನಪಿನಲ್ಲಿ ನನ್ನ ಮನಸ್ಸಿನಲ್ಲಿ ಬರೆದಿಟ್ಕೊಂಡಿದ್ದೀನಿ ಅಂತ ಅರ್ಥ ಅದು. ಹಲ್ಲೆಲೂಯಾ. ಅದೇ ರೀತಿಯೇ ನೋಡಿ, ನಿಮ್ಮನ್ನು ಎಷ್ಟು ಅವರು ಪ್ರೀತಿ ಮಾಡಿದ್ದಾರೆ. ನನ್ನ ಕರಗಳಲ್ಲಿ ನಿಮ್ಮ ಕುರಿತಾಗಿ ನಿನ್ನ ಮನಸ್ಸಲ್ಲಿ ನಿಮ್ಮನ್ನು ಬರೆದಿದ್ದೀನಿ ಅಂತಾರೆ. ನಾನು ಯಾವಾಗಲೂ ನೀವು ನನ್ನ ನೆನಪಲ್ಲೇ ಇದ್ದೀರಾ ಅಂತಾರೆ. ಒಂದು ಮದಲಿಂಗತೆಗೋಸ್ಕರ ತಾನು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ ಮೇಲೇ ಏನು ಮಾಡ್ತಾ ಇದ್ದಾರೆ, ಮದಲಿಂಗತೆಯ ಕೈಯನ್ನು ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಇನ್ನೂ ಮೆತ್ತಿಗೆ ಹೇಳ್ಬೇಕಾದ್ರೂ ಮೆತ್ತಿಗೆ ಹೇಳ್ತೀನಿ. ಪಾಯಿಂಟ್ ಏನಂದರೆ, ಮದಲಿಂಗನು ತನ್ನ ಒಂದು ಗುಣವನ್ನು ತೋರಿಸ್ಬಿಟ್ರು. ಇವಾಗ ಮದಲಿಂಗತಿಯಾದ ನಾನು ನನ್ನ ಗುಣವನ್ನು ಮದಲಿಂಗನಿಗೆ ತೋರಿಸ್ಬೇಕು. ಹಲ್ಲೆಲೂಯಾ. ನನ್ನನ್ನು ಮದುವೆ ಮಾಡ್ಕೊಬೇಕಾಗಿರುವಂಥ ಹುಡುಗನಿಗೆ ನನ್ನ ಏನು ಮಾಡಬೇಕು, ನನಗೊಂದು ಗುಣಾದಿಶಯವನ್ನು ನಾನು ತೋರಿಸ್ಕೊಬೇಕು. ಹಲ್ಲೆಲೂಯಾ. ಅದಕ್ಕೆ ನಾನು ಏನು ಮಾಡಬೇಕು, ಅವರು ಏನೆಲ್ಲ ನನಗೋಸ್ಕರ ಮಾಡಿದ್ದಾರೆ ಅಂತ ತಿಳಿದುಕೊಬೇಕು. ಹಲ್ಲೆಲೂಯಾ. ಇದೆಲ್ಲ ತಿಳಿದುಕೊಳ್ಳದೆ ಹೋದರೆ ನಿಮ್ಮ ದೇವರ ವಾಕ್ಯವನ್ನು ಓದಿ ಯಾವುದೇ ಒಂದು ಉಪಯೋಗ ಇಲ್ಲ. ಇದನ್ನು ನಾವು ಓದಿ ಏನು ಮಾಡಬೇಕಂದ್ರೆ, ಯಾವಾಗಲೂ ಹಾಡನ್ನು ನಾವು ಎಷ್ಟೋ ಸತಿ ಮುಂದೆ ಆಡೋದು ನಾನು ತಪ್ಪಿಲ್ಲ. ದೇವರ ವಾಕ್ಯವನ್ನು ಓದೋಕ್ಕೆ ಮೊದಲು ನೀವು ಆರಾಧನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ದೇವರ ವಾಕ್ಯವನ್ನು ಓದಿದ ಮೇಲೆ ಆರಾಧನೆ ಮಾಡಿ. ಯಾಕಂದರೆ ಆ ಒಂದು ವಾಕ್ಯ ನಿಮ್ಮಲ್ಲಿ ಇಳಿಯುವುದು ಆರಾಧನೆಯಲ್ಲಿ. ಹಲ್ಲೆಲೂಯಾ. ಆರಾಧನೆ ಅನ್ನೋದು ನಿಮ್ಮನ್ನು ಬರೀ ತಯಾರುಪಡಿಸೋದು ಮಾತ್ರ ಅಲ್ಲ. ಆರಾಧನೆ ಅನ್ನೋದು ಯಾವ ರೀತಿ ಅಂದರೆ, ಇವಾಗ ಸಿಂಪಲಾಗಿ ಹೇಳ್ತೀನಿ ನೋಡಿ. ನೀವು ಕಬಾಬ್ ಮಾಡ್ತಾಯಿದ್ರೆ ಅಂತ ಇಟ್ಕೊಳ್ಳಿ, ಚಿಕನ್ ಕಬಾಬ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇಲ್ಲ ಫ್ಲೆಶ್ ಎಲ್ಲ ತೊಳೆದ ಮೇಲೆ ನಾವೇನು ಮಾಡ್ತೀವಿ, ಎಲ್ಲ ಮಸಾಲ, ಕರ್ಡು, ಇದು ಮೊಟ್ಟೆ ಎಲ್ಲ ಹಾಕ್ಬಿಟ್ಮೇಲೆ ಏನು ಮಾಡ್ತೀರಾ, ಅದನ್ನು ಫ್ರಿಜ್ಜಲ್ಲಿ ಇಡ್ತೀರಾ. ಮ್ಯಾರಿನೇಟ್ ಮಾಡ್ತೀವಿ ಅಂತಾರೆ ಇಂಗ್ಲೀಷಲ್ಲಿ. ಯಾಕೆ ಮಾಡ್ತೀರಾ? ಹಿಡ್ಕೊಬೇಕು. ಸಾರು ಏನಾಗಬೇಕು, ಹಿಡ್ಕೊಂಡ್ರೇ ಅದೇನು ಬರುತ್ತೆ, ಟೇಸ್ಟ್ ಬರುತ್ತೆ. ಎಷ್ಟು ಜಾಸ್ತಿ ಇಡ್ತೀರೋ ಅಷ್ಟೊತ್ತು ಅದೇನಾಗುತ್ತೆ, ಟೇಸ್ಟು ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ನಾವೆಲ್ಲರೂ ಏನು ಮಾಡ್ತಾಯಿದ್ದೀವಿ, ದೇವ್ರ ವಾಕ್ಯವನ್ನು ಓದಿದ ತಕ್ಷಣ ನಾವೇನು ಮಾಡ್ತೀವಿ, ಎದ್ದು ಪ್ರೇಯರ್ ಮಾಡಿ ಹೋಗ್ಬಿಡ್ತೀವಿ. ಸೊ ಆ ವಾಕ್ಯ ನಿಮ್ಮಲ್ಲಿ ಏನಾಗ್ತಾಯಿಲ್ಲ, ನಿಲ್ತಾ ಇಲ್ಲ, ಒಳಗಡೆ ಇಳಿತಾ ಇಲ್ಲ. ಹಲ್ಲೆಲೂಯಾ. ಆರಾಧನೆ ಅನ್ನುವುದೇ ಆ ವಾಕ್ಯವನ್ನು ನಿಮ್ಮೊಳಗಡೆ ಇಳಿಸುವಂಥ ವಿಷಯ. ಹಲ್ಲೆಲೂಯಾ. ಯಾವ ರೀತಿ ವಾಕ್ಯ ನಿಮ್ಮೊಳಗಡೆ ಇಳಿಸುತ್ತೆ, ಆರಾಧನೆಯಲ್ಲಿ. ಯಾಕಂದರೆ ಆರಾಧನೆ ಏನು ಮಾಡ್ತಾಯಿದ್ದೆ, ನಿಮ್ಮ ಮದಲಿಂಗನ ನೀನೇನು ಮಾಡ್ತಾ ಇದೆಯಾ, ಅವನ ಕುರಿತಾಗಿ ಒಂದು ಹಾಡನ್ನು ಹಾಡ್ತಾ ಇದೆಯಾ. ಹಲ್ಲೆಲೂಯಾ. ಯಾವ ರೀತಿ ನಿನಗೋಸ್ಕರ ದೇವರು ಏನೆಲ್ಲ ವಿಷಯಗಳು ಮಾಡಿದ್ರು ಅಂತ ನಾವು ಏನು ಮಾಡ್ತಾಯಿರೋ ಆ ಜಾಗದಲ್ಲಿ ಹಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಯೋಚನೆ ಮಾಡಿ, ಎಷ್ಟೇ ಹಾಡುಗಳಿದ್ರೂ ಎಲ್ಲ ಹಾಡುಗಳು ಏನಂತ ಹೇಳುತ್ತೆ, ನೀವು ಹಲ್ಲೆಲೂಯಾ ಆಡ್ತೀವಿ, ಏನಂತ ಆಡ್ತೀವಿ, ನೀವೇ ತುಂಬ ಪರಿಶುದ್ಧವಾದವರು, ನೀವೇ ದೊಡ್ಡವರು, ನೀವೇ ಅದು, ಇದೇ ಹೇಳ್ತೀವಿ. ಒಂದೊಂದು ವಿಷಯಕ್ಕೂ ನಾವು ದೇವರನ್ನು ಏನು ಮಾಡ್ತೇವೆ, ಜಾಗದಲ್ಲಿ ಮಹಿಮೆ ಪಡಿಸಿ ಆರಾಧನೆ ಮಾಡ್ತಾಯಿದ್ದೇವೆ. ಹಲ್ಲೆಲೂಯಾ. ಆದರೆ ಆ ಆರಾಧನೆ ಏನು ಬರಬೇಕು, ವಾಕ್ಯವನ್ನು ಓದಿ ಆ ಅರ್ಥ ಮಾಡಿಕೊಳ್ಳುವುದೇ ಆರಾಧನೆ. ಹಲ್ಲೆಲೂಯಾ. ಯಾವಾಗ ಅರ್ಥ ಮಾಡ್ಕೊಳ್ತೀವಿ, ಹಾಡನ್ನು ಹಾಡುವಾಗ. ದೇವರ ವಾಕ್ಯವು ನಿಮ್ಮನ್ನು ದೇವರನ್ನು ನೋಡಿ ಆಶ್ಚರ್ಯಪಡಿಸುವಾಗ ಅದನ್ನು ಆರಾಧನೆಯಾಗಿ ಮಾರ್ಪಡಿಸ್ಬೇಕು. ಹಲ್ಲೆಲೂಯಾ. ಬರೀ ಹಾಡನ್ನು ಹಾಡ್ತಾ ಇದ್ದರೆ ನಾವು ಅದನ್ನು ಒಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಬರೀ ನೀವು ಒಂದು ಪಾರ್ಟ್ ಮಾತ್ರ ಸರಿಯಾಗಿ ಮಾಡಿದ್ರೆ, ಅಥವಾ ಬರೀ ನೀವು ದೇವರ ವಾಕ್ಯವನ್ನು ಓದಿದ್ರು, ಆರಾಧನೆ ಇಲ್ಲದೆ ದೇವರ ವಾಕ್ಯ ಓದುವುದು ವ್ಯರ್ಥ. ಯಾಕೆ ಬರೀ ಏನು ಮಾಡ್ತಾರೆ, ಲೆಟರ್ಸು ಓದ್ತಾ ಇದ್ದಾರೆ, ನೆಕ್ಸ್ಟ್ ಒಂದು ದಿವಸದಲ್ಲಿ 5 ಚಾಪ್ಟರ್ ಓದಿ, ಒಂದು ದಿವಸದಲ್ಲಿ 10 ಚಾಪ್ಟರ್ ಓದಿಲ್ಲ. ನಾನು ಒಂದು ದಿವಸದಲ್ಲಿ ಒಂದೇ ವಾಕ್ಯ ಓದಿದ್ರು ಅದು ನನ್ನ ಒಳಗಡೆ ಏನಾಗಿರಬೇಕು, ಇಲ್ಲದಿರಬೇಕು. ಇವತ್ತು ನೀವೇನು ಓದಿದ್ರಿ ಅಂತ ಕೇಳಿದ್ರೆ, ಇದನ್ನೇ ಓದಿದೆ, ಇದಕ್ಕೆ ಅರ್ಥ ಇದು. ಸೊ ನೀವು ಸಮಯ ಎಷ್ಟು, ಒಂದು 10-15 ನಿಮಿಷ ಖರ್ಚು ಮಾಡ್ಬೋದು, 20 ನಿಮಿಷ ನಾವು ಖರ್ಚು ಮಾಡ್ಬೋದು ಒಂದು ದಿವಸದಲ್ಲಿ ದೇವರ ವಾಕ್ಯಕ್ಕೆ. ಜಾಸ್ತಿ ಮಾಡಬೇಕು, ಆದರೆ ಸ್ಟಾರ್ಟ್ ಮಾಡಬೇಕಿಲ್ಲ. ಸೊ ನಾವು ಮಾಡುವಂಥ ಸಮಯದಲ್ಲಿ ದೇವರ ವಾಕ್ಯವನ್ನು ಓದಿ ನಾವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳೋದು ತುಂಬ ಟೈಮ್ ತೊಗೊಳ್ಳಲ್ಲ. ಒಂದು 4 ವಾಕ್ಯ ಓದ್ತೀರಾ ಅಂದರೆ ಅದನ್ನು ಮೈಂಡಲ್ಲಿ ಒಂದು ಕತೆ ಓದ್ತೀರಾ ಅಂದರೆ ನೀವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳೋದು ಕಷ್ಟವಾದ ವಿಷಯ ಅಲ್ಲ.
ಮನಸ್ಸಿನ ಒಳಗಡೆ ಇಳಿಯುವುದೇ ಕಷ್ಟವಾದಂಥ ವಿಷಯ. ಆ ಮನಸ್ಸಲ್ಲಿ ಇಳಿಸುವುದೇ ಏನು? ಆರಾಧನೆ. ಹಲ್ಲೆಲೂಯಾ. ಓಕೆ, ಇವಾಗ ನಾವೇನು ಹೇಳಿದ್ವಿ, ಆರಾಧನೆ ಅನ್ನುವುದು ನನ್ನ ಮನಸ್ಸಿನ ಒಳಗಡೆ ದೇವರ ವಾಕ್ಯವು ಇಳಿಯೋದಕ್ಕೆ ಮಾಡುವಂಥ ಒಂದು ವಿಷಯ ಫಸ್ಟ್. ನೆಕ್ಸ್ಟ್ ಏನಂದರೆ, ನಾವು ಎಷ್ಟೋ ಸತಿ ನಮ್ಮ ಪ್ರಾರ್ಥನೆಗಳಲ್ಲಿ ವಿಶ್ವಾಸ ಸಂಪೂರ್ಣವಾಗಿರುವುದಿಲ್ಲ. ನಾವೆಷ್ಟೋ ಪ್ರಾರ್ಥನೆಗಳನ್ನು ಮಾಡುವಾಗ ಸಂಪೂರ್ಣವಾದ ವಿಶ್ವಾಸ ಇಲ್ಲದೆ ಪ್ರಾರ್ಥನೆ ಮಾಡ್ತೀವಿ. ಸಂಪೂರ್ಣವಾದ ವಿಶ್ವಾಸ ಅಂದರೆ ನಾವು ತಪ್ಪಾಗಿ ತಿಳಿದುಕೊಂಡಿರುವಂಥ ವಿಷಯ ಏನಂದರೆ, ನಾನು ನಂಬಿಕೆ ಇಡುವುದು ಬೇರೆ ದೇವರ ಮೇಲೆ. ಸಂಪೂರ್ಣವಾದ ನಂಬಿಕೆ ಇಡುವುದು ಬೇರೆ, ಸಂಪೂರ್ಣವಾದ ವಿಶ್ವಾಸ ಬೇರೆ. ಈ ಒಂದು ಪದ ಕನ್ನಡ ಇರುವುದರಿಂದ ನಮಗೇನು, ಕನ್ನಡ ಆಗಲಿ ತಮಿಳು, ನಾವೇನು ಮಾಡ್ತೀವಿ ಅಂದರೆ ಎರಡು ಏನು ಮಾಡ್ತೀವಿ ಅಂದರೆ ಚೇಂಜ್ ಮಾಡಿ ಉಪಯೋಗಿಸ್ತೀವಿ. ಆದರೆ ಅರ್ಥಗಳು ಬೇರೆ. ಹಲ್ಲೆಲೂಯಾ. ವಿಶ್ವಾಸ ಅನ್ನೋದು ದೇವರು ಮಾಡಿರುವುದನ್ನು ಇಟ್ಕೊಂಡು ನಂಬಿಕೆ ಇಡುವುದು. ಹಲ್ಲೆಲೂಯಾ. ದೇವರು ಮಾಡಿರುವುದನ್ನು ಇಟ್ಕೊಂಡು ನಾನೊಂದು ಬಿಲೀಫ್ ಮಾಡ್ತೀನಿ, ನಾನೊಂದು ವಿಷಯವನ್ನು ಏನು ಮಾಡ್ತೀನಿ, ನಂಬ್ತೀನಿ, ಮನಸ್ಸಿನ ಆಳದಿಂದ ನಂಬ್ತೀನಿ. ಅಂದರೆ ದೇವರ ಗುಣವನ್ನು ತಿಳಿದುಕೊಂಡು ಮಾಡುವಂಥ ಒಂದು ಆರಾಧನೆ, ಒಂದು ವಿಶ್ವಾಸ, ಅದನ್ನೇ ವಿಶ್ವಾಸ ಅಂತೀವಿ. ಹಲ್ಲೆಲೂಯಾ. ದೇವರು ಇದಕ್ಕೆ ಮುಂಚೆ ಅಬ್ರಹಾಮನಿಗೆ ಕೊಟ್ಟಿದ್ದನ್ನು ಮಾಡಿದ್ರು, ಮೋಸೆಗೆ ಹೇಳೋದನ್ನು ಮಾಡಿದ್ರು, ಇಸ್ರೇಲ್ ಜನರಿಗೆ ಹೇಳೋದನ್ನು ಇದೆಲ್ಲ ಇಟ್ಕೊಂಡು ನನ್ನ ಒಳಗಡೆ ಒಂದು ರೀತಿಯಾದ ನಂಬಿಕೆ ಬರುತ್ತಲ್ಲ, ಏನು, ದೇವರ ಗುಣಾದಿಶವನ್ನು ನೋಡಿ ಬರುವಂಥ ನಂಬಿಕೆಯೇ ವಿಶ್ವಾಸ. ಹಲ್ಲೆಲೂಯಾ. ಫೇತ್ ಅಂದರೆ ಏನು? ವಿಶ್ವಾಸ ಅಂದರೆ ಏನು? ದೇವರು ಮಾಡಿರುವುದನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಬರುವಂಥ ನಂಬಿಕೆಯೇ ವಿಶ್ವಾಸ. ಹಲ್ಲೆಲೂಯಾ. ಓಕೆ, ಸೊ ಈ ಒಂದು ವಿಶ್ವಾಸ ಎಷ್ಟೋ ಸತಿ ನಮ್ಮಲ್ಲಿ ಸಂಪೂರ್ಣವಾಗಿರುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನಗಳಲ್ಲಿ ಕಷ್ಟ ಬ್ಯಾಕ್ ಟು ಬ್ಯಾಕ್ ಬರುವಾಗಾಗಿರಲಿ, ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ಹಿಂತಿರುಗಿ ನಡೀತಾ ಇರಬೇಕಾದ್ರೆ ಈ ಒಂದು ನಂಬಿಕೆ ಅಥವಾ ಈ ಒಂದು ವಿಶ್ವಾಸ ಸಂಪೂರ್ಣವಾಗಿರುವುದಕ್ಕೆ ಸಾಧ್ಯನೇ ಇಲ್ಲ. ದೇವರೇ, ನಿಮಗಿಷ್ಟು ಬಲ ಇದ್ದರೆ ಯಾಕೆ ಇದನ್ನು ಅಲೋ ಮಾಡಿದ್ರಿ ಅಂತ ನಮ್ಮಲ್ಲಿ ಎಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ನನಗೆ ಮಾತ್ರ ಕಷ್ಟಗಳು ಬರುತ್ತೆ, ಯಾಕೆ ನನಗೆ ಮಾತ್ರ ಇದೊಂದು ವಿಷಯ ಬರುತ್ತೆ ಅಂತ ನಮ್ಮಲ್ಲಿ ಪ್ರಶ್ನೆ ಬರುವುದು ಸುಲಭವಾದ ವಿಷಯ. ನಾವು ಲಾಸ್ಟ್ ವೀಕು ಸಹ ನೋಡಿದ್ವಿ. ಏನಂತ ನೋಡಿದ್ವಿ? ಅಬ್ರಹಾಮನು ದೇವರ ಹತ್ರ ಇದ್ದ ಕಾರಣದಿಂದ ಏನೇ ಕಷ್ಟ ಬಂದರೂ ದೇವರನ್ನು ನೋಡಿ ಅವನು ಏನು ಮಾಡಿಲ್ಲ, ವಾಪಸ್ಸು ಪ್ರಶ್ನೆ ಕೇಳಿಲ್ಲ, ಯಾಕೆ ಅಂತ. ಮೋಸೆನೂ ಸಹ ಒಂದು ದಿವಸ ಅಷ್ಟು ಕಷ್ಟ ಬಂದರೂ ಏನಂತ ಕೇಳಿಲ್ಲ, ಯಾಕೆ ಅಂತ ಕೇಳಿಲ್ಲ. ಯೋಬ್ ಏನು ಮಾಡ್ತಾನೆ? ಯೋಬಿಗೆ ನಾವು ನೋಡ್ತೀವಿ, ಆರಂಭದಲ್ಲಿ ನೋಡ್ತೀವಿ, ಅವನು ಬಲಿ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಯೋಬು ದೇವರ ಜೊತೆ ಸಂಬಂಧ ಇಟ್ಕೊಂಡು ದೇವ್ರ ಜೊತೆ ಮಾತಾಡ್ತಾ ಇದೆ ಅಂತ ನಾವೆಲ್ಲೂ ಜಾಗದಲ್ಲಿ ನೋಡಿ. ಮೋಸೆ ತಪ್ಪು ಮಾಡ್ತಾರೆ, ಅಬ್ರಹಾಮನು ಸಹ ತಪ್ಪು ಮಾಡ್ತಾರೆ. ಯೋಬ್ ತಪ್ಪೇ ಮಾಡಿಲ್ಲ, ಆದರೆ ಯೋಬಿಗೆ ಮಾತ್ರ ದೇವರು ಕಷ್ಟ ಕೊಟ್ಟಿದ್ದು ಯಾಕೆ? ಕೊನೆಯಲ್ಲಿ ದೇವರು ಮಾತನಾಡುವುದನ್ನು, ದೇವರು ಹೇಳುವುದನ್ನಾಗಿರಲಿ, ದೇವರನ್ನು ತನ್ನ ಸ್ವಂತ ಕಣ್ಗಳಿಂದ ನೋಡ್ತಾನೆ. ಯಾರು? ಯೋಬ್. ಹಲ್ಲೆಲೂಯಾ. ದೇವರಿಗೆ ನಿಮ್ಮ ಪರಿಶುದ್ಧತೆ ಮಾತ್ರ, ನೀತಿವಂತಿಕೆ ಮಾತ್ರ ಬೇಡ, ದೇವರಿಗೆ ಜೊತೆಯಲ್ಲಿ ಏನು ಬೇಕೋ ಅವ್ರ ಜೊತೆ ಒಂದು ಸಂಬಂಧ. ಹಲ್ಲೆಲೂಯಾ. ಯೋಬನು ಎಲ್ಲವನ್ನು ಕಳೆದುಕೊಂಡ್ರು, ಎಲ್ಲ ಅಷ್ಟು ಕಷ್ಟಪಟ್ಟರು, ಅವನ ಕೊನೆಯಲ್ಲಿ ಎಲ್ಲ ವಿಷಯಗಳು ಹಿಂತಿರುಗಿ ಬರುವುದಕ್ಕೆ ಮೊದಲು ಸಿಕ್ಕಿದಂಥ ವಿಷಯ ಏನು? ದೇವರನ್ನು ನೋಡ್ತಾನೆ, ದೇವರ ಜೊತೆ ಒಂದು ಸಂಬಂಧ ಬರ್ತಾ ಇದೆ. ಹಲ್ಲೆಲೂಯಾ. ಭಯಪಟ್ಟು ದೇವರು ಅದು ಮಾಡ್ಬಿಟ್ಟು, ದೇವ್ರು ಇದು ಮಾಡಿಬಿಡ್ತಾರ ಅಥವಾ ದೇವರು ಅದ ಅಂತ ನಾನು ಆ ಒಂದು ಭಯದಲ್ಲಿ ನೀತಿವಂತನಾಗಿದ್ದರೆ ಅದು ದೇವರ ಜೊತೆ ಸಂಬಂಧದಿಂದ ಬಂದಿದ್ದ ನೀತಿವಂತಿಕೆ ಅಲ್ಲ. ಹಲ್ಲೆಲೂಯಾ. ಅಬ್ರಹಾಮನು ಅಷ್ಟು ವಯಸ್ಸಿರಬೇಕಾದ್ರೆ ದೇವರು ಅವನನ್ನು ನೋಡಿ ಏನಂತ ಹೇಳ್ತಾರೆ? ನನ್ನ ಮುಂದೆ ನೀನೇನು ಮಾಡಿ, ನೀನು ಸರಿಯಾದ ರೀತಿಯಲ್ಲಿ ನಡೆದುಕೋ ಅಂತಾರೆ. ಹಲ್ಲೆಲೂಯಾ. ಯೋಬರು ನೋಡಿ ಒಂದು ಸತಿನೂ ದೇವರು ಅದೆಲ್ಲ ಹೇಳಿಲ್ಲ. ಯೋಬನು ಲೋಕದಲ್ಲಿ ಇಲ್ಲದೇ ಇರುವಂಥಷ್ಟು ನೀತಿವಂತ. ಆದರೆ ನೋಹ ಯೋಚನೆ ಮಾಡಿ ನೋಡಿ, ನೋಹಲ್ಲಿ ಕೊರತೆಗಳಿತ್ತು. ನಾವು ನೋಡ್ತೀವಿ, ನೋಹ ಏನು ಮಾಡ್ತಾರೆ? ಕುಡಿದ್ಬಿಟ್ಟು ಬಟ್ಟೆ ಇಲ್ಲದೇ ಇರುವಂಥ ಒಂದು ರೀತಿ. ಸೊ ನೋಹಲ್ಲಿ ಕೊರತೆಗಳಿತ್ತು ಮೇಯ್ನಾಗಿ. ನೋಹ, ಅಬ್ರಹಾಮನು, ಈಸಾಕನಾಗಿರಲಿ, ಬೇರೆ ಯಾರು ಹೇಳ್ತೀವಿ, ಮೋಸೆ ಆಗಿರಲಿ, ಎಲ್ಲರಲ್ಲೂ ಏನಿದೆ ಕೊರತೆಗಳಿದ್ರೂ ಅವ್ರಿಗಿದ್ದೇನೆಂದರೆ ದೇವರ ಜೊತೆ ಒಂದು ಸಂಬಂಧ. ಹಲ್ಲೆಲೂಯಾ. ದೇವರ ಜೊತೆ ಸಂಬಂಧ ಮಾತ್ರ ಅಲ್ಲ, ದೇವರನ್ನು ನೋಡಿ ಒಂದು ಸತಿನೂ ಪ್ರಶ್ನೆ ಅನ್ನೋದು ಅವರು ಕೇಳಿದ್ದು ನಾವು ನೋಡಿಲ್ಲ. ನೋಹ ಒಂದು ದಿವಸನೂ ಕೇಳಿಲ್ಲ, ಯಾಕೆ ಎಲ್ರಿಗೂ ನೀವು ಫ್ಲಡ್ ಹಾಕಿ ಏನು ಮಾಡಬೇಕು, ಎಲ್ರೂ ಏನು ಸಾಯಿಸ್ಬೇಕು, ಯಾಕೆ ಅದು ನನ್ನ ಕುಟುಂಬ ಈ ರೀತಿ ಇದೆ, ಆ ರೀತಿ. ಸೊ ಪ್ರಶ್ನೆ ಕೇಳದೆ ಮಾಡುವಂಥ ಒಂದು ಗುಣ ಯಾವಾಗ ಬರುತ್ತೆ ಅಂದರೆ ವಿಶ್ವಾಸ ಸಂಪೂರ್ಣವಾಗುವಾಗ. ಹಲ್ಲೆಲೂಯಾ. ದೇವರ ಮೇಲೆ, ಅವರ ಗುಣದ ಮೇಲೆ ನಂಬಿಕೆ ಸಂಪೂರ್ಣವಾಗಿದ್ದರೆ ಮಾತ್ರ
ನಾನೇನು ಮಾಡೋಕ್ಕಾಗತ್ತೆ, ಒಂದು ಪ್ರಶ್ನೆ ಕೇಳದೆ ನಾನು ಏನು ಮಾಡ್ಬೋದು, ನಡೆಯಬೋದು. ಈಸಾಕನಿಗೆ ಅಬ್ರಹಾಮನ ಮೇಲಿದ್ದ ಅದೇ ಒಂದು ನಂಬಿಕೆ. ಹಲ್ಲೆಲೂಯಾ. ತನ್ನ ತಂದೆ ಮೇಲೆ ಏನು ನಂಬಿಕೆ ಇತ್ತೋ, ಅವನನ್ನು ಆದ್ಮೇಲೆ ಮಲಗ್ಸೋಕೆ ಬಿಟ್ರು ನನಗೇನೇ ಮಾಡಿದ್ರು ನನಗೇನಾಗಲ್ಲ, ಕೇಡು ನನ್ನನ್ನು ನೋಡಿ ಅವನು ಬೇಕಂತ ಮಾಡಲ್ಲ. ನೋಡಿ, ಯೋಚನೆ ನೋಡಿ, ಸ್ವಂತ ಒಂದು ಕುರಿಮರಿ ಇಲ್ಲದೆ ಮೇಲೆ ಹೋಗ್ತಾರೆ, ಒಂದು ಬಲಿಗೆ ಆಡಿಲ್ ಮೇಲೆ ಹೋಗ್ತಾರೆ, ಅನಿಮಲ್ ಇಲ್ಲದೆ ಮೇಲೆ ಹೋದ, ಪ್ರಾಣಿ ಇಲ್ಲದೆ ಹೋದಂಥ ಅವರು ಲಾಸ್ಟಲ್ಲಿ ಏನು ಹೇಳ್ತಾರೆ, ಮಲ್ಕು ಅಂತ ಎಲ್ಲ ಹೇಳುವಾಗ ಯೋಚನೆ ನೋಡಿ, ಅಷ್ಟು ವಯಸ್ಸಾದಂಥ ಒಂದು ತಾತ ವಯಸ್ಸಲ್ಲಿ ಇರಬೇಕಾಗಿರುವಂಥ ಅಬ್ರಹಾಮನನ್ನು ಈಸಾಕನು ಸುಲಭವಾಗಿ ಏನು ಮಾಡ್ಬೋದು, ತಳ್ಬಿಟ್ಟು ಓಡೋದ್ರೆ ಅಬ್ರಹಾಮನಿಗೆ ಹಿಡ್ಕೊತಾರ? ಇಲ್ಲ. ಅಬ್ರಹಾಮನ ಆಲ್ರೆಡಿ ಏನಾಗಿದ್ದಾರೆ, ಬಲಹೀನವಾದಂಥ ಒಂದು ಮನುಷ್ಯ. ಇಂದೊಂದು ಬಲಹೀನವಾದಂಥ ಮನುಷ್ಯನನ್ನು ಈಸಾಕನು ಏನು ಯೋಚನೆ ಮಾಡಿ ನೋಡಿ, ಈಸಾಕ ಏನು ಹೇಳ್ತಾ ಇದೆ, ನಿನಗೇನು ಹುಚ್ಚೆ ಏನಾದರೂ ಇರ್ತಿದ್ದೆ, ನನ್ನನ್ನು ಯಾಕೆ ಬಂದು ಇಲ್ಲಿ ಏನು ಮಾತಾಡಿಲ್ಲ. ಈಸಾಕನ ಏನಂತ ಹೇಳ್ತಾನೆ, ಏನು ಮಾಡಿದ್ರು ಪರವಾಗಿಲ್ಲ ಅಂತ ಅಲ್ಲಿ ಹೋಗಿ ಕತ್ತಿ ಎತ್ತಿ ಇನ್ನೇನು ಹೊಡಿಬೇಕು ಅಂತ ಬಂದ್ರೂ ಸಹ ಅವನು ಏನು ಮಾಡಿಲ್ಲ, ಒಂದು ಮಾತು ಮಾತಾಡಿಲ್ಲ. ಯಾಕೆ ಅಂತ ಕೇಳಿದ. ಈಸಾಕನಿಗೆ ಗೊತ್ತಿಲ್ಲ ಪ್ರಾಣಿ ಬರುತ್ತೆ ಅಂತ, ಅಬ್ರಹಾಮನಿಗೂ ಸಹ ಗೊತ್ತಿಲ್ಲ. ನಾವೆಲ್ಲರೂ ಯಾವಾಗ ಏನು ಹೇಳ್ತೀವಿ, ಅಬ್ರಹಾಮನ ಕಡೆಯಿಂದ ನೋಡ್ತೀವಿ, ಅಬ್ರಹಾಮನ ಅಷ್ಟು ಪ್ರೀತಿ ಇತ್ತು, ಆದ್ರೂ ಅಬ್ರಹಾಮನ ಏನು ಮಾಡ್ದ, ತನ್ನ ಮಗನನ್ನೇ ಕೊಡುವುದಕ್ಕೆ ರೆಡಿ ಆಗೈತೆ ಅಂತ. ಆದರೆ ಆ ಮಗನಿಗೂ ಸಹ ತಂದೆ ಮೇಲೆ ಎಷ್ಟು ಪ್ರೀತಿ ಇದ್ದರೆ, ಎಷ್ಟು ನಂಬಿಕೆ ಇದ್ದರೆ, ನಂಬಿಕೆ ಇದ್ದರೆ, ವಿಶ್ವಾಸ ಇದ್ದರೆ ಏನು ಮಾಡ್ತಾನೆ, ಅವನ ನೋಡಿನೂ ಸಹ ಒಂದು ಪ್ರಶ್ನೆ ಕೇಳಿ. ಇವತ್ತು ನಾವು ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ಯಾಕೆ ಅಂತ ದೇವರನ್ನು ನೋಡಿ ಕೇಳ್ತೀವಿ. ನಾನು ಯಾಕೆ, ಬೇರೆಯವ್ರಿಗೆ ಯಾಕೆ ಬಂದು ನನಗೆ ಯಾಕೆ ಬರ್ತಾ ಇದೆ, ನಾನು ಇಷ್ಟು ಪ್ರಾರ್ಥನೆ ಇಷ್ಟೆಲ್ಲ ಮಾಡಿದ್ನಲ್ಲ ಅಂತ ನಮ್ಮ ಕ್ರಿಯೆಗಳನ್ನ ಎತ್ಕೊಂಡೋಗಿ ದೇವ್ರ ಮುಂದೆ ಇಡ್ತೀವಿ. ನಾನು ಸರಿಯಾಗಿ ನಡ್ಕೊಂಡೆ, ನಾನು ನೀತಿವಂತನಾಗಿದ್ದೆ, ದೇವರೇ ನಾನು ಏನು ಪಾಪ ಮಾಡಿದರೆ ನನ್ನನ್ನು ತೋರಿಸಿ ಮಾಡಿ. ಅರ್ಥ ಆಗತ್ತೆ, ನಾವು ಮನುಷ್ಯರಾಗಿರಬೇಕಾದ್ರೆ ಈ ಕಷ್ಟಗಳು ಬರುವಾಗ ದೇವರನ್ನು ಬಿಟ್ಟು ಬೇರೆ ಯಾರ ಹತ್ರ ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕೊನೆಯಲ್ಲಿ ಯೋಬಿನ ರೀತಿಯಲ್ಲಿ ನಾವು ದೇವರ ಜೊತೆ ಒಂದು ಸಂಬಂಧವನ್ನು ಮಾಡ್ಕೊಳ್ತೀವ ಇಲ್ವಾ ಅನ್ನೋದೇ ಮುಖ್ಯ. ದೇವರು ನಿಮ್ಮ ಜೀವನದಲ್ಲಿ ಆ ಒಂದು ಕಷ್ಟವನ್ನು ಬಿಟ್ಟಿದ್ದಾರೆ ಅಂದರೆ, ಒಂದು ವೇಳೆ ಯೋಬಿನ ಥರ ಮಾತನಾಡೋದನ್ನು ನೀವು ನಿಮ್ಮ ಗುಣಾದಿಶದಲ್ಲಿ ಪ್ರಾರ್ಥನೆಗಳಲ್ಲಿ ನೋಡ್ತಾ ಇದ್ದೀರಾ ಅಂದರೆ, ಮುಖ್ಯವಾದ ವಿಷಯ ಏನು, ಯೋಬಿನ ಥರ ನಾನು ಮಾತಾಡ್ತಾ ಇದ್ದೀನಿ. ಯೋಬ್ ಯಾವ ರೀತಿ ನನ್ನ ಹೋದರೆ ಸಾಕು 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 ಸಾಕು, ಆ ರೀತಿ ನನ್ನ ಪ್ರಾರ್ಥನೆಗಳು ಮಾರ್ಪಡ್ತಾ ಇದೆ, ಚೇಂಜ್ ಆಗ್ತಾ ಇದೆ ನನ್ನ ಕಷ್ಟಗಳನ್ನು ನೋಡಿ ಅಂದರೆ ನನಗೇನಿಲ್ಲ ಅಂತ ಅರ್ಥ, ದೇವರ ಜೊತೆ ಸಂಪೂರ್ಣವಾದ ಸಂಬಂಧ ಇಲ್ಲ. ಯೋಬಿಗೆ ಅಷ್ಟು ವಯಸ್ಸಾಗಿತ್ತು, ವಯಸ್ಸಾದಂಥ ಮನುಷ್ಯನೇ, ಮಿಡಲ್ ಏಜ್ಡ್ ಮ್ಯಾನು. ಅಷ್ಟು ವಯಸ್ಸಾಗಿದ್ರೂ ಸಹ ಏನಾಯಿತು, ಹಲೋ ಚೆಕ್, ಹಾಂ, ಯೋಬ್ ಅಷ್ಟು ವಯಸ್ಸಾಗಿದ್ರೂ ಸಹ ಅಷ್ಟು ನೋಡಿ, ಯೋಚನೆ ಮಾಡಿ ನೋಡಿ, ಯೋಬ್ ನೀತಿವಂತನಾಗಿ ಅವನಷ್ಟು ನೀತಿವಂತನ ಯಾರು ಇಲ್ಲ. ಆದರೆ ಚಿಕ್ಕ ವಯಸ್ಸಿನಿಂದನೇ ಯಾವುದೇ ರೀತಿಯಾದ ತಪ್ಪು ಅವನು ಮಾಡ್ದೇ ಬಂದಿರ್ತಾರೆ. ಸೊ ನೀತಿವಂತನಾಗಿದ್ದರೂ ಅವನಿಗೆ ದೇವರ ಜೊತೆ ಒಂದು ಸಂಬಂಧ ಇದೆ ಅಂತ ನಾವು ನೋಡಲೇ ಇಲ್ಲ. ಏನೋಕನ್ನು ಕುರಿತಾಗಿ ಮಾತಾಡಬೇಕಾದ್ರೆ ಅವ್ರು ಏನಂತ ಅಲ್ಲಿ ದೇವರ ವಾಕ್ಯದಲ್ಲಿ ಇದೆ, ಫಸ್ಟೇ ಏನಂತ ಹೇಳಿದ, ಅವನು ದೇವ್ರ ಜೊತೆ ಅಷ್ಟು ಹತ್ರದಲ್ಲಿ ಅನ್ಯೋನ್ಯವಾಗಿ ಏನು ಮಾಡ್ತಾ ಇದ್ರಂತೆ, ನಡೀತಾ ಇದ್ರು. ಅಬ್ರಹಾಮನು ಸಹ ದೇವ್ರ ಜೊತೆ ಅಷ್ಟು ಅನ್ಯೋನ್ಯವಾಗಿ ನಡೆದಂಥ ಒಂದು ಮನುಷ್ಯ. ಒಂದು ವೇಳೆ ನಾವು ಅಬ್ರಹಾಮನು ಈಸಾಕನೋ ಒಂದು ಬಲಿಪೀಠದಲ್ಲಿ ಇರುವಂಥ ಜಾಗದಲ್ಲಿ ನಾವು ಅಬ್ರಹಾಮ್ ನಿಂತ್ಕೊಂಡಿದ್ದಿದ್ರೆ, ದೇವ್ರು ಹೇಳುವುದು ನಮಗೆ ಕೇಳಿಸಿರ್ಲಿಲ್ಲೋ ಅಂಥ ಒಂದು ಜಾಗದಲ್ಲಿ ನಾವಿದ್ದೀವಿ ಇವತ್ತು. ದೇವ್ರು ಹೇಳುವಾಗ ನಾವು ತಕ್ಷಣ ಕೇಳಿಸ್ಕೊಳ್ಳುವಂಥ ಜಾಗದಲ್ಲೇ ನಾವು ಇಲ್ಲ. ಅಬ್ರಹಾಮನಿಗೆ ಇಮ್ಮಿಡಿಯೇಟಾಗಿ ಏನಂತ ಕೇಳಿಸ್ತು, ಪರಲೋಕ ಓಪನ್ ಆಗಿ ಅವನ ಮೇಲೆ ಏನು ಮಾಡಬೇಡ, ಕತ್ತಿ ಹಾಕ್ಬೇಡ ಅಂತ. ನೀವು ಆ ಜಾಗದಲ್ಲಿ ಇದ್ದಿದ್ರೆ ನಿಮ್ಮನ್ನು ದೇವರು ಹೇಳುವುದು ನೀವು ಕೇಳಿಸ್ಕೊಳ್ಳುವಂಥ ಸಿಚುವೇಶನ್ಲಿದ್ದೀರಾ? ಎಷ್ಟೋ ಸತಿ ನಾವು ಇಲ್ಲ. ಅಬ್ರಹಾಮನು ದೇವರ ಹತ್ರ ಇದ್ದಿದ್ದರಿಂದ ಆ ದೇವರು ಹೇಳೋದು ಅವನಿಗೆ ಕೇಳಿಸ್ಕೊಂತು, ನಮಗೆ ಕೇಳಿಸ್ತಾ ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಸೊ ಅಬ್ರಹಾಮನಿಗೂ ಈಸಾಕನಿಗೂ ಇದ್ದಂಥ ಒಂದು ವಿಷಯನೋ, ಆ ಒಂದು ಸಂಬಂಧ, ಆ ಸಂಬಂಧದಿಂದಾನೇ ಅವನ ವಿಶ್ವಾಸ ಏನಾಗಿತ್ತು, ಸಂಪೂರ್ಣವಾಗಿತ್ತು. ಹಲ್ಲೆಲೂಯಾ. ಅಬ್ರಹಾಮನ ಮೇಲೆ ಈಸಾಕನಿಗೆ ಸಂಪೂರ್ಣವಾದ ವಿಶ್ವಾಸ, ನಂಬಿಕೆ ಇದ್ದಿದ್ದಕ್ಕೆ ಕಾರಣ ಸಂಬಂಧ. ಹಲ್ಲೆಲೂಯಾ. ರಿಲೇಷನ್ಶಿಪ್ಪಿಂದಾನೇ ವಿಶ್ವಾಸ, ಸಂಬಂಧದಿಂದಾನೇ ವಿಶ್ವಾಸ ಬರಬೇಕು. ಹಲ್ಲೆಲೂಯಾ.
ವಿಶ್ವಾಸದಿಂದ ಸಂಬಂಧ ಬರುವುದು ಓಕೆ, ಮುಖ್ಯವಾದ ವಿಷಯನೇ. ಆರಂಭದಲ್ಲಿ ವಿಶ್ವಾಸ ಬರುತ್ತೆ, ಆದರೆ ಮೇಯ್ನ್ ಏನಂದರೆ ಮೊದಲು ಸಂಬಂಧನೇ ಬರಬೇಕು. ಅಲ್ಲೆಲ್ಲೂಯ್ಯ. ದೇವರ ಜೊತೆ ಸಂಬಂಧ ಇಲ್ಲದೆ ವಿಶ್ವಾಸ ಇರುವುದಕ್ಕೆ ಸಾಧ್ಯನೇ ಇಲ್ಲ, ಫಲ ಕೊಡುವುದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಆರಂಭ ಏನು? ಮೊದಲು ಸಂಬಂಧ, ಮೊದಲು ಎಂಗೇಜ್ಮೆಂಟ್ಗೆ ಏನು ಹೇಳ್ತೀರಾ? ನಿಶ್ಚಿತಾರ್ಥ. ನಿಶ್ಚಿತಾರ್ಥ ಆಗದೆ ಹೋದರೆ ಬೇರೆಲ್ಲ ಪ್ರಾಸೆಸ್ ಸ್ಟಾರ್ಟ್ ಆಗೋದೇ ಇಲ್ಲ. ನಿಶ್ಚಿತಾರ್ಥ ಆಗಬೇಕಂದ್ರೆ ಫಸ್ಟ್ ಏನಾಗಬೇಕು? ಇಬ್ಬರು ಇಂಟ್ರಡ್ಯೂಸ್ ಆದ್ರೇ ಆಗೋಕ್ಕೆ ಸಾಧ್ಯ. ಒಬ್ಬರನ್ನೊಬ್ಬರು ನೋಡಿಕೊಂಡ್ರೇ, ಒಬ್ರಿಗೊಬ್ರು ಏನಾಗಬೇಕು? ಇಬ್ಬರು ಸ್ವೀಕರಿಸ್ಕೊಂಡ್ರೇ ನಿಶ್ಚಿತಾರ್ಥ ಮಾಡೋದಕ್ಕೆ ಸಾಧ್ಯ. ಮದುವೆ ಆಗೋದಕ್ಕೆ ಮೊದಲು ನಿಶ್ಚಿತಾರ್ಥವನ್ನು ಯಾವಾಗ ಬೇಕಾದರೂ ನೀವು ಮುರಿದು ಹಾಕ್ಬೋದು. ಮದಲಿಂಗನೂ ಸುಲಭವಾಗಿ ಬಿಡುವಂಥವರು ಅಲ್ಲ, ಮದಲಿಂಗತೆ ಆದ ನೀನು ಸುಲಭವಾಗಿ ಬಿಡ್ತೀಯ ಇಲ್ಲ ಅನ್ನೋದೇ ವಿಷಯ. ಇಬ್ಬರು ಸಲ ಏನು ಹೇಳ್ತೀವಿ? ಇಬ್ಬರು 9ನೇ ಅಧ್ಯಾಯದಲ್ಲಿ ಒಬ್ಬರು ದೇವರನ್ನು ನೋಡಿ ಅದನ್ನು ರುಚಿಸಿ ರಕ್ಷಣೆ ಆದ ಮೇಲೆ ನೀನು ದೂರ ಬಿಟ್ಟು ಹೋದರೆ ಅವ್ರು ನಿಂತಿರುಗಿ ಕರ್ಕೊಂಬರುವುದು ತುಂಬ ಕಷ್ಟವಾದಂಥ ವಿಷಯ ಅಂತ. ಯಾಕೆ? ಮದಲಿಂಗನ ಜೊತೆ ನೀನು ಅಷ್ಟು ಸಂಬಂಧ ನಿಶ್ಚಯಾರ್ಥ ಮಾಡಿದ ಮೇಲೆ ಅದನ್ನು ನೀನು ಮುರಿಸುವಾಗದೆ ಅಂದರೆ ಅದು ನಿನ್ನ ಮೇಲೆ ಬರುವಂಥ ಒಂದು ಪಾಪ. ಇದು ಎಲ್ಲರಿಗೂ ಬರುವಂಥ ಒಂದು ವಿಷಯ ಅಲ್ಲ, ತುಂಬ ತುಂಬ ರೇರ್ ಕೇಸಲ್ಲಿ ನಡೆಯುವಂಥ ಒಂದು ವಿಷಯ. ಆದರೆ ಅದಕ್ಕೆ ಮೊದಲು ಏನಂದರೆ, ಮೊದಲು ಸಂಬಂಧ ಇದೆಯಾ ಇಲ್ವಾ ಅಂತ ನೋಡಬೇಕು. ಬ್ಯಾಪ್ಟಿಸಮ್ ಅನ್ನುವುದೇ ನಿಮ್ಮ ದೀಕ್ಷಾ ಸ್ಥಾನ ಅನ್ನುವುದೇ ನಿಶ್ಚಯದಾರ್ಥದ ರೀತಿಯಲ್ಲಿ. ಅಲ್ಲೆಲ್ಲೂಯ್ಯ. ನಾನು ಎಲ್ಲರ ಮುಂದೆ ಏನು ಹೇಳ್ತೇನೆ, ಆಲ್ರೆಡಿ ಮದಲಿಂಗನು ಎಲ್ಲರ ಮುಂದೆ ಇವನು ನನ್ನ ಏನು ಹೇಳ್ತಾರೆ, ಇವಳು ಅಥವಾ ಇವನು ನನ್ನ ಮದಲಿಂಗತಿಯಾಗಿದ್ದಾರೆ ಅಂತ ಅವ್ರು ಹೇಳಿದ ಮೇಲೆ ನೀವೇನು ಮಾಡ್ತಾರೆ? ಜಾಗದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಸ್ವೀಕರಿಸ್ಕೊಳ್ಳುವಂಥ ಒಂದು ವಿಷಯ. ಇಬ್ಬರು ಇವಾಗ ನಿಶ್ಚಯದಾರ್ಥ ಆದ ಮೇಲೆ ಮೊದಲನೇ ಒಂದು ಏನು ಹೇಳ್ತಾರೆ ಪರೀಕ್ಷೆ ಏನಂದರೆ, ನೀನು ಪರಿಶುದ್ಧವಾಗಿ ಇಟ್ಕೊಳ್ತೀಯ. ಮದಲಿಂಗನಿಗೋಸ್ಕರ ನೀನು ಓಟವನ್ನು ಓಡ್ತೀಯ. ಯಾಕಂದರೆ ಮದಲಿಂಗನ ಆಲ್ರೆಡಿ ಓಟವನ್ನು ಓಡಿ ಮುಗಿಸಿ ನಿನಗೋಸ್ಕರ ಏನು ಮಾಡಿದ್ದಾರಂತೆ? ಅನೇಕ ಗೂಡಾರಗಳನ್ನು ನನ್ನ ತಂದೆ ಮನೆಯಲ್ಲಿದೆ, ನಾನು ಹೋಗಿ ಏನು ಮಾಡ್ತೀನಿ? ತಯಾರು ಮಾಡ್ತೀನಿ. ಅದಕ್ಕೆ ಅರ್ಥ ಅದೇ, ಅವರೆಲ್ಲ ರೆಡಿ ಮಾಡಿಟ್ಟಿದ್ದಾರೆ, ನಾನು ರೆಡಿ ಆಗ್ತಾಯಿದ್ದೀನಿ. ಅಂದರೆ ಆ ಮನೆ ರೆಡಿ ಆಗೋದು ಅಂದರೆ ನಾನು ರೆಡಿ ಆಗೋದೆ. ಅಲ್ಲೆಲ್ಲೂಯ್ಯ. ಗೂಡಾರಗಳನ್ನು ತಯಾರು ಮಾಡ್ತೀನಿ, ಅದಕ್ಕೆ ಅರ್ಥ ಏನಂದರೆ ನಮ್ಮನ್ನು ತಯಾರು ಮಾಡೋದು. ಯಾಕಂದರೆ ಅದೇ ವಾಕ್ಯದಲ್ಲಿ ಏನು ಹೇಳ್ತಾರೆ? ನಾನು ನನ್ನ ತಂದೆ ಇವರೊಳಗಡೆ ಏನಾಗಿರ್ತೀವಿ? ವಾಸವಾಗಿರ್ತೀವಿ ಅಂತಾರೆ. ಅಲ್ಲೆಲ್ಲೂಯ್ಯ. ಸೊ ಈ ವಾಕ್ಯಗಳೆಲ್ಲ ನೀವು ನೋಡ್ತಾ ಇರಬೇಕಾದ್ರೆ ನಮ್ಮನ್ನು ತಯಾರು ಮಾಡೋದೇ ಈ ಒಂದು ಸಂಬಂಧ. ಅಲ್ಲೆಲ್ಲೂಯ್ಯ. ಈ ಒಂದು ಸಂಬಂಧ ಇಲ್ಲದೆ ಹೋದರೆ ಮದಲಿಂಗನು ಬರುವವರೆಗೂ ನಿನ್ನ ಪರಿಶುದ್ಧತೆಯನ್ನು, ಆ ಒಂದು ಎಣ್ಣೆಯನ್ನು ನೀನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಆರಾಧನೆ. ಆರಾಧನೆ ಅನ್ನುವುದೇ ವಿಶ್ವಾಸವನ್ನು ಸಂಪೂರ್ಣಗೊಳಿಸುತ್ತೆ. ಯಾಕಂದರೆ ದೇವರ ಗುಣಾದಿಶಯವನ್ನು ಕಲಿತುಕೊಂಡು ಅದನ್ನು ನಿಮ್ಮೊಳಗಡೆ ಇಳಿಸುವುದೇನು? ಆರಾಧನೆ. ಮೊದಲು ಏನು ಅರ್ಥ ಮಾಡ್ಕೊಂಡಿವಿ? ನನ್ನ ಒಳಗಡೆ ಎಲ್ಲವನ್ನು ಇಳಿಸುವುದೇನು? ಆರಾಧನೆ. ನೆಕ್ಸ್ಟ್ ಏನು? ನನ್ನ ಒಳಗಡೆ ಮುಖ್ಯವಾಗಿ ಏನನ್ನು ಒಳಗಡೆ ಇಳಿಸ್ಬೇಕಂದ್ರೆ ವಿಶ್ವಾಸವನ್ನು ಇಳಿಸ್ಬೇಕು. ಅಲ್ಲೆಲ್ಲೂಯ್ಯ. ನನ್ನ ಮದಲಿಂಗನ ಅವನ ಗುಣಾದಿಶ ಕರೆಕ್ಟಾಗಿದೆ ಅಂತ ನಾನು ಏನು ಮಾಡ್ಕೊಬೇಕು? ನನ್ನಲ್ಲಿ ಒಳಗಡೆ ಆ ಒಂದು ವಿಶ್ವಾಸ ಇಳಿಯಬೇಕು. ಅಲ್ಲೆಲ್ಲೂಯ್ಯ. ಆ ವಿಶ್ವಾಸದಿದ್ರೇ ಆ ಒಂದು ಸಂಬಂಧ ಇದ್ರೇ ವಿಶ್ವಾಸ. ಅಲ್ಲೆಲ್ಲೂಯ್ಯ. ನೋಡಿ, ಮೊದಲು ದೇವರ ಮೇಲೆ ನಂಬಿಕೆ ಇಡದೆ ನೀವು ಎಲ್ಲರೂ ವಿಶ್ವಾಸ ಇಡೋದಕ್ಕೆ ಸಾಧ್ಯನೇ ಇಲ್ಲ. ಬ್ಯಾಪ್ಟಿಸಮ್ ತಗೊಳ್ಳೋದು ಅಷ್ಟು ಸುಲಭವಾದ ಒಂದು ವಿಷಯನೇ ಅಲ್ಲ. ಬ್ಯಾಪ್ಟಿಸಮ್ ಸ್ವಲ್ಪ ಟೈಮ್ ತೊಗೊಂಡ್ರೂ ಸರಿಯಾದ ರೀತಿಯಲ್ಲಿ ತೊಗೊಬೇಕು. ಯಾವಾಗಲೂ ನೀವು ಅರ್ಥ ಮಾಡಿಕೊಂಡು ದೇವರನ್ನು ಅಟ್ಲೀಸ್ಟ್ ಸ್ವಲ್ಪವಾದರೂ ಏನು ಮಾಡಬೇಕು? ತಿಳಿದುಕೊಂಡು ಅವ್ರ ಜೊತೆ ಒಂದು ಸ್ವಲ್ಪವಾದರೂ ಸಂಬಂಧ ಬೆಳೆದ ಮೇಲೆ ನೀವೇನು ಮಾಡಬೇಕು? ಜ್ಞಾನಸ್ನಾನ. ಇದೊಂದು ಕೋರ್ಸ್ ಕೊಟ್ಟು, ಒಂದು ಟ್ರೈನಿಂಗ್ ಕೊಟ್ಟು ಮಾಡುವಂಥ ವಿಷಯನೇ. ನನ್ನ ಮನಸ್ಸು ತಯಾರಾಗಬೇಕು. ಅಲ್ಲೆಲ್ಲೂಯ್ಯ. ನಿಶ್ಚಯದಾರ್ಥಕ್ಕೋಸ್ಕರ ಅಂದರೆ ಏನರ್ಥ? ಬೇರೆಲ್ಲ ಇಲ್ಲಿ ನಿಶ್ಚಯದಾರ್ಥ ಏನಕ್ಕೋಸ್ಕರ ಮಾಡ್ತೀವಿ? ಮದುವೆ ಏನಕ್ಕೆ ಮಾಡ್ತೀವಿ ಅಂತ ಗೊತ್ತು. ನಿಶ್ಚಯ ಏನಕ್ಕೋಸ್ಕರ ಮಾಡ್ತೀವಿ? ಫಸ್ಟು ಒಂದು ರೀತಿಯಾದ ಒಂದು ಅಗ್ರಿಮೆಂಟ್, ಒಂದು ಒಡಂಬಡಿಕೆ. ಲೋಕದಲ್ಲಿರುವಂಥ ಎಲ್ಲ ಹುಡುಗರಿಗಿಂತ ಈ ಒಂದು ಹುಡುಗನೇ ನನಗೆ ಮದಲಿಂಗನಾಗಿ ಬರಬೇಕು ಅಂತ ನನಗೆ ಆಸೆ. ಓಕೆ, ಮದಲಿಂಗನು ಸಹ ಏನಕ್ಕೆ ಇವಾಗ ಹುಡುಗ ಏನಕ್ಕೋಸ್ಕರ ಮಾಡ್ತಾನೆ? ನಿಶ್ಚಯದಾರ್ಥ. ಲೋಕದಲ್ಲಿರುವಂಥ ಎಲ್ಲ ಹುಡುಗಿಯರಿಗಿಂತ ನನಗೆ ಈ ಒಂದು ಹುಡುಗಿನೇ ಬೇಕು. ಅದೊಂದು ರೀತಿಯಾದ ಪಬ್ಲಿಕ್ಕಾಗಿ ನಾವು ಏನು ಮಾಡ್ತೇವೆ? ಎಲ್ಲರ ಮುಂದೆ ನಾವು ಒಂದು ರೀತಿಯಾದ ಅಗ್ರಿಮೆಂಟ್ ಏನಂತ, ಬೇರೆ ಯಾವ ಒಂದು ಹುಡುಗನೂ ಬೇಡ, ಬೇರೆ ಯಾವ ಒಂದು ಹುಡುಗಿನೂ ಬೇಡ ಅಂತ ಒಂದು ರೀತಿಯಾದ ಅಗ್ರಿಮೆಂಟ್. ಅದು ನೀನೇ ನನಗೆ, ನಾನೇ ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯ ಅಗ್ರಿಮೆಂಟ್ ಮಾಡ್ತೀವಲ್ಲ. ಅದು ಒಂದು ಕಾಲದಲ್ಲಿ ಏನು ಮಾಡ್ತೀವಿ? ಫಸ್ಟು ನಾವು ಮಾತಾಡ್ಕೊಂಡು ಏನು ಮಾಡ್ತಾಯಿದ್ದೀವಿ? ಒಂದು ರೀತಿಯಾಗಿ ಡೀಲ್ ಮಾಡ್ತೀವಿ.
ಅದು ಒಂದು ಡೀಲ್ ಕಂಪ್ಲೀಟ್ ಆಗೋದು ಯಾವಾಗ? ಮದುವೆ ನಡೆಯುವಾಗ. ಮದಲಿಂಗನು ಹಿಂತಿರುಗಿ ಬಂದು ಅವನ ಜೊತೆಯಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗುವಾಗಲೇ ಏನಾಗುತ್ತೆ, ಮ್ಯಾರೇಜ್ ಅನ್ನೋದು ನಡೀತಾ ಇದೆ, ಸಂಪೂರ್ಣಗೊಳ್ತಾ ಇದೆ. ಅಲ್ಲೆಲೂಯ. ಆದರೆ ಆ ಒಂದು ಮಿಡಲಲ್ಲಿ ಏನಂದರೆ, ಮದಲಿಂಗತನ ಅವನ ಗುಣವನ್ನು ಏನು ಮಾಡಿದ್ರು, ತೋರಿಸ್ಬಿಟ್ರು. ಹುಡುಗ ತನ್ನ ಗುಣವನ್ನು ಸಂಪೂರ್ಣವಾಗಿ ತೋರಿಸ್ಬಿಟ್ಟ. ಇವಾಗ ನಾನು ಹೆಣ್ಣಾಗಿರುವಂಥ ಅಂದರೆ ಮದಲಿಂಗತೆಯಾದ ನಾವು ನಮ್ಮ ಗುಣವನ್ನು, ನಮ್ಮ ಪರಿಶುದ್ಧತೆಯನ್ನು, ನಮ್ಮ ಸಂಬಂಧವನ್ನು, ನಮ್ಮ ವಿಶ್ವಾಸವನ್ನು ಎಲ್ಲವನ್ನು ತೋರಿಸುವಂಥ ಒಂದು ಕಾಲ. ಎಲ್ಲರೂ ಹೇಳ್ತಾರಲ್ಲ, ಮೊದಲು ನೀನು ಮಾಡದೆ ನನಗೇನು ಮಾಡೋಕ್ಕೆ ಹೇಳ್ತೀಯ, ಅದೇ ರೀತಿಯೇ ಹುಡುಗ ಮಾಡದೆ ಹುಡುಗಿನ ಮಾಡು ಅಂತ ಹೇಳ್ತಾ ಇಲ್ಲ. ಇದನ್ನೇ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, ಯೇಸು ಕ್ರಿಸ್ತುವು ಎಲ್ಲ ರೀತಿಯಾದ ಶೋಧನೆ ಎಲ್ಲವನ್ನು ದಾಟಿ ಏನು ಮಾಡಿದಾರಂತೆ, ನೀವು ಮನುಷ್ಯರಿಗೆ ಬರುವಂಥ ಎಲ್ಲ ಶೋಧನೆಯನ್ನು ಯಾರು ದಾಟಿದ್ರಂತೆ? ಯೇಸು ಕ್ರಿಸ್ತು. ಸೊ ಅದರಿಂದ ನಿಮ್ಮ ಕಷ್ಟಗಳು ಅವ್ರಿಗೇನಾಗತ್ತಂತೆ, ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಇವಾಗ ಹೆಂಗಸರ ಹುಡುಗಿಯರಾಗಿರಲಿ ಮದುವೆ ಮಾಡ್ಕೊಳ್ಳೋ ಮುಖ್ಯವಾದ ಕಾರಣ ಏನು? ಯಾರಾದರೂ ನನ್ನ ಜೊತೆಯಲ್ಲಿ ಬೇಕು. ಹುಡುಗರು ಏನಕ್ಕೆ ಮಾಡ್ಕೊಳ್ತಾರೆ ಮದುವೆ? ಯಾರಾದರೂ ನನ್ನ ಜೊತೆಯಲ್ಲಿ ಒಂದು ಪಾರ್ಟ್ನರ್ ನನಗೆ ಬೇಕು, ನನ್ನ ಜೊತೆಯಲ್ಲಿ ಯಾರಾದರೂ ಇದ್ದರೆ ನಮಗೆ ಸಹಾಯ ಆಗುತ್ತೆ. ಇಬ್ಬರಿಗೇನೋ ಒಬ್ಬರೊಬ್ಬರು ಬೇಕು. ಅದಕ್ಕೆ ನಾವೇನು ಮಾಡ್ತೇವೆ, ಎಷ್ಟೋ ಸತಿ ಮದುವೆ ಮಾಡ್ಕೊಳ್ಳೋದಕ್ಕೆ ಕಾರಣವೇ ಅದೇ. ಆರಂಭದಲ್ಲಿ ಆದಾಮನಿಗೆ ದೇವರು ಏನಂತ ಹೇಳ್ತಾರೆ, ನಿನಗೆ ಒಂದು ಸಹಾಯಕ್ಕೆ, ನೀನು ಜೋಡಿ ನಿನಗೇನಾಗಬೇಕು, ಸಹಾಯಕ್ಕಾಗಿ ನಿನಗೊಬ್ಬರು ಬೇಕು, ನೀನು ಒಬ್ಬನಿಂದ ಎಲ್ಲ ವಿಷಯಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಕೊಡ್ತಾರೆ. ಅದಕ್ಕೆ ಅರ್ಥ ಏನು? ಹುಡುಗ ಹುಡುಗಿ ಇಲ್ಲದೆ ಸಂಪೂರ್ಣವಾಗಿ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಹುಡುಗಿ ಇಲ್ಲದೆ ಹುಡುಗನೂ ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯನೂ. ಎರಡು ರೀತಿಯೂ, ಅವ್ರಿಗೂ ಇವ್ರು ಬೇಕು, ಇವ್ರಿಗೂ ಅವರು ಬೇಕು. ಅದೇ ರೀತಿಯೇ ಈ ಲೋಕವನ್ನು ಉಂಟು ಮಾಡಿದ ದೇವರು ಯಾರಿಗೋಸ್ಕರ ಮಾಡಿದ್ರು? ಯೇಸು ಕ್ರಿಸ್ತುವಿಗೋಸ್ಕರ ಉಂಟು ಮಾಡಿದ್ರು. ಈ ಲೋಕದಲ್ಲಿ ನಾವಿಲ್ಲದೆ ಯೇಸು ಕ್ರಿಸ್ತಿಗೆ ಲೋಕ ಏನೂ ಇಲ್ಲ. ಅದೇ ರೀತಿ ಯೇಸು ಕ್ರಿಸ್ತು ಇಲ್ಲದೆ ಈ ಲೋಕನೂ ನಮಗೇನೂ ಇಲ್ಲ. ದೇವರಿಲ್ಲದ ಲೋಕ ನಮಗೂ ಬೇಡ, ನಾವಿಲ್ಲದ ಲೋಕ ದೇವರಿಗೂ ಬೇಡ. ಇಷ್ಟು ಕಷ್ಟಪಟ್ಟು ಮನುಷ್ಯನಾಗಿ ಹುಟ್ಟು ಬಂದು ಎರಡೂವರೆ ಸಾವಿರ ವರ್ಷ ಆದ ಮೇಲೆ, ಆದಾಮನಿಂದ ಹಿಡ್ಕೊಂಡು 2,500-3,000 ವರ್ಷ ಆದ ಮೇಲೆ ಯೇಸು ಕ್ರಿಸ್ತು ಇಳಿದು ಬಂದು ಅವರು ಇದೆಲ್ಲ ಕಷ್ಟಪಟ್ಟು ಇವಾಗ ಇನ್ನೂ ಒಂದು 2,000 ವರ್ಷ ಆದ ಮೇಲೆ ನಾವೇನು ಮಾತಾಡ್ತಾ ಇದ್ದೀವಿ, ಮದಲಿಂಗನೇ ಎಲ್ಲ ಮುಗಿಸ್ಬಿಟ್ರೆ ಇನ್ನು ನಾನೇನು ಮಾಡಬೇಕು, ನನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಮಾತಾಡ್ತಾ ಇದ್ದೀವಿ. ಅಲ್ಲೆಲೂಯ. ದೇವರ ಯೋಚನೆ ಮಾಡಿದರೆ ಎಷ್ಟೊತ್ತಾಗ್ತಾ ಇರ್ತಿ ಎಲ್ಲವನ್ನು ತಿರುಗಿ ಮಾಡೋದಕ್ಕೆ, ಎಲ್ಲವನ್ನು ಏನು ಮಾಡೋದಕ್ಕೆ, ಎಲ್ಲ ನಾಶ ಮಾಡಿಬಿಟ್ಟು ಇನ್ನೊಂದು ಸತಿ ನಾನು ಆದಮ್ಮವಳು ಉಂಟು ಮಾಡೋದೇನು ದೊಡ್ಡ ವಿಷಯ? ದೇವರಿಗೆ ಅಲ್ಲ. ಆದಮ್ಮವಳು ತೀರ ನೆಕ್ಸ್ಟ್ ಬೇರೆ ಯಾರನ್ನು. ಆದರೆ ದೇವರೇನು ಹೇಳ್ತಾರೆ, ಒಬ್ರನ್ನ ಅಷ್ಟು ಪ್ರೀತಿ ಮಾಡಿದ ಕಾರಣದಿಂದಾನೇ ದೇವರು ಏನು ಮಾಡ್ತಾರೆ, ಮನುಷ್ಯರನ್ನು, ಅದನ್ನೇ ಹೇಳ್ತಾರಲ್ಲ ಯೋಹಾನ 3:16 ಏನಂತ ಹೇಳ್ತಾರೆ, ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದ್ದರಿಂದಾನೆ ತನ್ನ ಸ್ವಂತ ಒಂದೇ ಮಗನನ್ನು ನಮಗೋಸ್ಕರ ಏನಾಗಿ ಕೊಟ್ರಂತೆ, ಬಲಿಯಾಗಿ ಕೊಟ್ಟರು. ಯಾಕೆ? ನಾನು ರಕ್ಷಣೆಯನ್ನು, ಸಂಪೂರ್ಣ ಮನುಷ್ಯ ಜಾತಿ ರಕ್ಷಣೆ ಹೊಂದ್ಕೊಬೇಕು ಅಂತ ಅವ್ರು ಏನು ಮಾಡಿದ್ರಂತೆ, ತನ್ನ ಮಗನನ್ನೇ. ಸೊ ಮದಲಿಂಗನು ಮಾತ್ರ ತನ್ನ ಗುಣವನ್ನು ತೋರಿಸ್ತಾ ಇಲ್ಲ, ಮದಲಿಂಗನ ತಂದೆನೂ ಸಹ ಏನು ಮಾಡ್ತಾ ಇದ್ದಾರೆ, ಈ ಒಂದು ಮಗಳು ನನಗೆ ಎಷ್ಟು ಮುಖ್ಯ ಅಂತ ತೋರಿಸ್ತಾರೆ. ಅಲ್ಲೂಯ. ಇವಾಗ ನೀವು ಮದುವೆ ಮಾಡ್ಕೊತೀರ ಅಂದರೆ ಬರೀ ಹುಡುಗನ ಮಾತ್ರ ನೋಡ್ತೀರಾ? ಹುಡುಗನ ಕುಟುಂಬ ಸಹ ನೋಡ್ತೀವಿ. ಏನಂತ? ಕುಟುಂಬ, ಅಪ್ಪ ಅಮ್ಮ ಎಲ್ಲ ಜೊತೆಲಿರೋರೆಲ್ಲ ಕರೆಕ್ಟಾಗಿ ಇದ್ದಾರಾ? ಯಾಕಂದರೆ ಬಾಳೋದು ಬರೀ ಹುಡುಗನ ಜೊತೆ ಮಾತ್ರ ಅಲ್ಲ, ಆ ಹುಡುಗನ ಕುಟುಂಬ ಜೊತೆನೂ ನಾನೇನು ಮಾಡಬೇಕು, ಬಾಳಬೇಕು. ಸೊ ಈ ಜಾಗದಲ್ಲಿ ಯೇಸು ಕ್ರಿಸ್ತು ಮಾತ್ರ ತನ್ನ ಗುಣವನ್ನು, ಅಂದರೆ ಬಲಿಯಾಗಿ ಬಂದು ಬಲಿಯೇ ಕೊಟ್ಟು ತನ್ನ ಜೀವನವನ್ನೇ ಕೊಟ್ಟು, ಯಾವುದೇ ಗ್ಯಾರಂಟಿ ಇಲ್ಲದೆ, ಯಾಕಂದರೆ ಸತ್ತೋದ ಮೇಲೆ ತಿರುಗಿ ಎದ್ದು ಬರ್ತೀನಂತ ಅವ್ರ ಕೈಯಲ್ಲಿ ಗ್ಯಾರಂಟಿ ಇಲ್ಲದೆ ಯಾರ ಮೇಲೆ ನಂಬಿಕೆ ಇಟ್ಟರು? ದೇವರ ಮೇಲೆ ಅವ್ರ ನಂಬಿಕೆ ಇಟ್ಟು ಯಾರಿಗೋಸ್ಕರ? ಎಲ್ಲನೂ ಒಂದು ಹುಡುಗಿ ಮದಲಿಂಗತೆಗೋಸ್ಕರ ಎಲ್ಲವನ್ನು ಏನು ಮಾಡಿದ್ರು, ಮಾಡಿ ಪೂರೈಸಿ ಸಾವನ್ನೇ ಏನು ಮಾಡಿದ್ರಂತೆ, ಜಯಿಸಿ ಎದ್ದು ಬಂದರು. ಅಲ್ಲೆಲೂಯ. ಆದರೆ ಆ ಒಂದು ತಂದೆ ಆ ಒಂದು ಮಗಳನ್ನು, ಅಂದರೆ ಇನ್ನೊಂದು ಮನೆಯ ಮಗಳನ್ನು ಎಷ್ಟು ಪ್ರೀತಿ ಮಾಡಿದರೆ, ನನ್ನ ಸ್ವಂತ ಮಗನನ್ನೇ ಕೊಟ್ಟು ಅವಳನ್ನು ಸಹ ನಾನು ಏನು ಮಾಡ್ತೀನಿ, ಹಿಂತಿರುಗಿ ಪಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅಲ್ಲೆಲೂಯ. ಇದನ್ನೇ ಹೇಳ್ತೀವಲ್ಲ, ನಮ್ಮ ಸ್ವಂತ ತಂದೆ ತಾಯಿ ಮರೆತು ಹೋದ್ರೂ ದೇವರು ನಿಮ್ಮನ್ನು ಮರೆಯೋದಿಲ್ಲ. ಯಾಕೆ ದೇವರು ನಮ್ಮನ್ನು ಮರೆಯೋದಿಲ್ಲ? ಯಾಕಂದರೆ ಅವ್ರಿಗೆ ಎಷ್ಟು ನಮ್ಮ ಮೇಲೆ ಪ್ರೀತಿ ಅಂದರೆ, ಸ್ವಂತ ಕುಮಾರನನ್ನೇ ಕೊಟ್ಟು ನಮ್ಮನ್ನು ಏನು ಮಾಡಿದ್ರಂತೆ, ದತ್ತು ಪಡ್ಕೊಂಡ್ರಂತೆ. ಅಲ್ಲೆಲೂಯ. ಎಷ್ಟೋ ಜನ ಹೇಳ್ತಾರೆ ಏನಂತ, ಇನ್ಮೇಲೆ ಇನ್ನು ಬೇರೆ ಮರುಮಗಳಲ್ಲ ಮಗಳು ಅಂತಾರೆ. ಏನಂತೆ? ಸೊಸೆ ಅಲ್ಲ, ಸ್ವಂತ ಮಗಳೇ ನೀನು ಅಂತ. ಅದು ಬಾಯಿ ಮಾತಲ್ಲಿ ಹೇಳುವುದು.
ದೇವರು ಏನು ಮಾಡ್ತಾರೆ, ನಿಜವಾಗ್ಲೂ ನಮ್ಮನ್ನು ಏನು ಮಾಡಿದ್ದಾರಂತೆ, ಮೊದಲಿಂಗತೆಯಾಗಿ ಬರೀ ನೀನೇನಲ್ಲ ಸೊಸೆಯ ರೀತಿಯಲ್ಲ, ನೀನು ನನ್ನ ಸ್ವಂತ ಮಗನಾಗಿ ಏನು ಮಾಡಿದ್ರಂತೆ, ಸ್ವೀಕರಿಸ್ಕೊಂಡ್ರು. ಅಲ್ಲೆಲ್ಲೂಯ್ಯ. ಇನ್ಮೇಲೆ ನೀವು ದೇವರ ಮಕ್ಕಳು ಅಂತ ಹೇಳುವುದಕ್ಕೂ ಸಹ ಕಾರಣ ಏನಂದರೆ, ತನ್ನ ಮಗನನ್ನು ಕೊಟ್ಟು ನಮ್ಮೆಲ್ಲರನ್ನು ಮಕ್ಕಳಾಗಿ ಸ್ವೀಕರಿಸ್ಕೊಂಡಿದ್ದಾರೆ. ಅಲ್ಲೆಲ್ಲೂಯ್ಯ. ಅವ್ರು ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ, ನಿಜವಾಗ್ಲೂ ಅವ್ನು ಏನು ಮಾಡಿದಾರಂತೆ, ದತ್ತು ತೊಗೊಂಡಿದ್ದಾರಂತೆ. ಯಾಕಂದರೆ ಯೋಚನೆ ಮಾಡಿ ನೋಡಿ, ಆರಂಭದಲ್ಲಿ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಆದಿಕಾಂಡದಲ್ಲಿ ನಾವೆಲ್ಲರೂ ದೇವರ ಒಂದು ಇಮೇಜಲ್ಲಿ, ಅವರ ಸ್ವರೂಪದಲ್ಲಿ ನಮ್ಮನ್ನೇನು ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಅಲ್ಲೆಲ್ಲೂಯ್ಯ. ಸ್ವರೂಪ ಅಂದರೆ ನಾವು ಏನಂತ ಅರ್ಥ ಮಾಡ್ಕೊಂಡ್ವಿ, ಒಂದು ಮನುಷ್ಯ, ಒಂದು ರಾಜ ಬೇರೆ ಜಾಗದಲ್ಲಿದ್ದರೆ, ಸ್ವರೂಪ ಅಂದರೆ ಅವರ ಮುಖ ರೀತಿಯಲ್ಲ. ಅದಕ್ಕೆ ಅರ್ಥ ಏನಂದರೆ, ಒಂದು ರಾಜ ಎಲ್ಲ ಜಾಗಗಳಲ್ಲೂ ಹೋಗಿ ತನ್ನ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವನ ರಿಂಗು ಏನು ಮಾಡ್ತಾನಂದರೆ, ಒಬ್ಬನ ಕೈಯಲ್ಲಿ ಕೊಟ್ಬಿಟ್ಟು ಆ ಒಂದು ರಿಂಗ್ ಅವನ ಕೈಯಲ್ಲಿ ಕೊಟ್ಬಿಟ್ಟು ಆ ಒಂದು ಮನುಷ್ಯ ಜಾಗದಲ್ಲಿ ಹೋದರೆ ರಾಜನೇ ಬಂದಿದ್ದ ರೀತಿಯಲ್ಲಿ ನಮ್ಮನ್ನು ರೆಪ್ರೆಸೆಂಟೇಟಿವ್, ಅವ್ರಿಗೆ ಏನಾಗಿದ್ದಾವೆ, ನಮ್ಮನ್ನು ರೆಪ್ರೆಸೆಂಟೇಟಿವ್ಗೆ ಏನು ಹೇಳ್ತೀರಾ, ಅವರು ಬದಲಾಗಿ ಒಬ್ಬರನ್ನ ಕಳಿಸ್ತಾರಲ್ಲ, ಅವರೇ ಬಂದಿದ್ರೆ ಎಷ್ಟು ಮರ್ಯಾದೆ ಕೊಡಬೇಕಾಗಿತ್ತೋ ಅಷ್ಟೇ ಮರ್ಯಾದೆ ನನಗೂ ಕೊಡಬೇಕು. ಅದೇ ಸ್ವರೂಪ ದೇವರ ಇಮೇಜಲ್ಲಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಏನಂದರೆ, ಆ ರಾಜನ ಒಂದು ಸ್ವಂತ ಸ್ವರೂಪದಲ್ಲಿ ಅವರ ರೀತಿಯಲ್ಲೇ ನನ್ನನ್ನು ಸಹ ಅವರು ನೋಡಬೇಕು. ದೇವರನ್ನು ಎಷ್ಟು ಅವರು ಮಹಿಮೆ ಪಟ್ಟು ದೇವರನ್ನು ಎಷ್ಟು ಅವರು ನೋಡ್ತಾ ಇದ್ರು, ಅದೇ ರೀತಿ ನಮಗೂ ಸಹ ಏನು ಮಾಡಿದ್ದಾರೆ ಅಂತ, ಯೇಸು ಕ್ರಿಸ್ತುವಿನ ಜೊತೆಯಲ್ಲೇ ನಮ್ಮನ್ನು ಸಹ ಕುಳಿಸಿದ್ದಾರೆ. ಅವರಷ್ಟೇ ನಮಗೂ ಸಹ ಜಾಗ ಕೊಟ್ಟಿದ್ದಾರೆ ಅನ್ನೋದು ಅರ್ಥ. ಅಲ್ಲೆಲ್ಲೂಯ್ಯ. ಇವಾಗ ನೋಡಿ, ದೇವರು, ಯೇಸು ಕ್ರಿಸ್ತು, ಪವಿತ್ರಾತ್ಮ ಎಲ್ಲರೂ ಒಂದಾಗಿದೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅವರೆಲ್ಲರೂ ಆ ಒಂದು ಜಾಗದಲ್ಲಿ ಇರಬೇಕಾದ್ರೆ ನಮ್ಮನ್ನು ಸಹ ಯೇಸು ಕ್ರಿಸ್ತುವಿನ ಲೆವೆಲ್ ಅವರಷ್ಟೇ ನಮಗೂ ಸಹ ಏನು ಮಾಡಿದ್ದಾರೆ ಅಂತ, ದತ್ತು ಕೊಟ್ಟು ಪುತ್ರ ಸ್ವೀಕಾರವನ್ನು ಕೊಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ. ನಮಗೇನು ಕೊಟ್ಟಿದ್ದಾರೆ, ಪುತ್ರ ಸ್ವೀಕಾರವನ್ನು ಅಂದರೆ ಸ್ವಂತ ಮಗನನ್ನು ಎಷ್ಟು ನೋಡ್ತಾರೋ. ಇವಾಗ ಯೋಚನೆ, ಈ ದೇವರು ಏನು ಮಾಡಿದ್ರೆ, ಸ್ವಂತ ಮಗನು ಯೇಸು ಕ್ರಿಸ್ತುವನ್ನು ಯಾವ ರೀತಿ ನೋಡಿದ್ರು ಅದೇ ರೀತಿ ನಮ್ಮನ್ನು ಸಹ ಇವಾಗ ನೋಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ಇದನ್ನು ಏನು ಹೇಳ್ತಾರೆ, ಇನ್ಮೇಲೆ ನೀವು ನನ್ನ ಕೆಲಸಗಾರರಲ್ಲ, ನನ್ನ ಸ್ನೇಹಿತರು. ನಾನು ಅನೇಕ ವಿಷಯಗಳನ್ನು ಹೇಳ್ತಾ ಇದ್ದೀನಿ, ಎಷ್ಟು ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ. ಸೊ ನಾವು ಈ ಒಂದು ಜಾಗದಲ್ಲಿ ನಾವು ಏನು ಮಾಡೋಣ ಅಂದರೆ, ನಾನು ಯಾಕೆ ಇದೆಲ್ಲ ಹೇಳಿದೆ ಅಂದರೆ, ಮೇನ್ ಪಾಯಿಂಟ್ ಬ್ಯಾಕ್ ಏನಂದರೆ ಆರಾಧನೆ. ಇದೆಲ್ಲ ನಡಿಬೇಕು. ಇಷ್ಟು ನಾನು ಹೇಳಿದೆಲ್ಲ ನಾವು ನಮ್ಮ ಜೀವನದಲ್ಲಿ ನಡಿಬೇಕು. ಮೊದಲಿಂಗತೆಯಾಗಿ ನಾನು ಏನು ಮಾಡಬೇಕು, ತಯಾರುಪಡಿಸ್ಕೊಬೇಕು. ನಾನು ಸರಿಪಡಿಸಿ ನಾನು ರೆಡಿ ಆದ್ರೇ ಮೊದಲಿಂಗ ನಿಂತರಿಗೆ ಬರುವಾಗ ನಾನೇನು ಸರಿಯಾಗಿರ್ತೀನಿ. ಅದು ಎಲ್ಲಿ ನಡೆಯುತ್ತೆ, ಒಂದು ಸರಿಪಡಿಸೋದು, ರೆಡಿಯಾಗೋದು, ತಯಾರಾಗೋದು, ಎಣ್ಣೆ ಹೋಗದೇ ಇರುವುದು ಎಲ್ಲವೂ ಎಲ್ಲಿ ನಡೆಯುತ್ತೆ ಅಂದರೆ ಆರಾಧನೆಯಲ್ಲಿ. ಅಲ್ಲೆಲ್ಲೂಯ್ಯ. ನಾವು ದೇವರನ್ನು ಸ್ತುತಿ ಹೇಳುವಾಗ ಅವರ ಗುಣವನ್ನು ನಾನು ಮಹಿಮೆ ಬೇನೇನು, ನಾವು ಅವರ ಗುಣವನ್ನು ಮಹಿಮೆ ಪಡಿಸ್ತಾ ಇದ್ದೀವಿ. ಅಲ್ಲೆಲ್ಲೂಯ್ಯ. ದೇವರೇ ನೀವು ಒಳ್ಳೆಯವರು, ನಿಮ್ಮ ಕೃಪೆ ಸದಾಗ. ಅವಾಗ ಹೇಳುವಾಗ ಏನು, ಅವರು ಮಹಿಮೆ ಪಡಿಸ್ತಾ, ಅವ್ರಿಗೆ ನಾವೇನು ಹೇಳ್ತಾ ಇದ್ದೇವೆ ಅಂದರೆ, ಒಂದು ರೀತಿಯಾಗಿ ನಾವು ಹೇಳ್ತಾ ಇದ್ದೇವೆ, ಅವರ ಗುಣವನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ದೇವರ ಪ್ರೀತಿಯನ್ನು ನಾವು ಏನು ಹೇಳ್ತಾ ಇದ್ದೀವಿ, ವರ್ಣಿಸ್ತಾ ಇದ್ದೀವಿ. ಅಲ್ಲೆಲ್ಲೂಯ್ಯ. ವರ್ಣಿಸುವುದು. ಸಾಂಗ್ ಆಫ್ ಸಾಲಮನ್ಸ್ ಇದೆಯಲ್ಲ, ಏನಂತ ಹೇಳ್ತಾರೆ, ಓಪನ್ ಮಾಡಿ ನೋಡಿ ಅದು. ಸೊ ಆ ಒಂದು ಪುಸ್ತಕ ಏನಂದರೆ, ದೇವರು ಎಷ್ಟು ಇಸ್ರೇಲ್ ಜನರನ್ನು ಪ್ರೀತಿ ಮಾಡಿದ್ರು ಅನ್ನೋದೇ ಸಾಂಗ್ ಆಫ್ ಸಾಲಮನ್ಸ್. ನೀವು ಮನೇಲಿ ಹೋಗೋದು ಬೇಕಾದರೆ ನೋಡಿ, ಏನಂತಿದೆ ಹೆಸರು ಮಾತ್ರ ಹೇಳ್ಬಿಡಿ. ಪರಮಗೀತೆ ಅಂತಿದೆ. ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ಹೆಸರು. ಇದು ನಾವೇನು ನೋಡ್ತೇವೆ ಅಂದರೆ, ಅಲ್ಲಿ ಬರೆದಿರೋದು ಏನಂದರೆ, ಸಾಲಮೋನನು ತನ್ನ ಹೆಂಡತಿಗೆ ಎಲ್ಲೋ ಒಂದು ಜಾಗದಲ್ಲಿ ಬರೆದಿರುವಂಥ ರೀತಿಯಲ್ಲಿ ನಾವು ಪ್ಲೇನಾಗಿ ಓದಿದ್ರೆ ಅರ್ಥ ಆಗುತ್ತೆ. ಆದರೆ ದೇವರು ಇಸ್ರೇಲ್ ಜನರನ್ನು ಎಷ್ಟು ಪ್ರೀತಿ ಮಾಡಿದ್ರು ಅಂತ ಆ ಜಾಗದಲ್ಲಿ ತೋರಿಸ್ತಾ ಇದ್ದಾರಂತೆ. ಅಲ್ಲಿ ಒಂದು ಗಂಡ ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತಾಳೋ ಅಷ್ಟು ಪ್ರೀತಿ ಮಾಡೋದನ್ನು ತೋರಿಸ್ತಾ ಇದ್ದಾರೆ. ಓಕೆ, ನಾವು ದೇವರನ್ನು ಆರಾಧಿಸುವುದು, ಈ ಒಂದು ಪ್ರೀತಿಯನ್ನು ದೇವರು ವರ್ಣಿಸಿ ಮಾತಾಡ್ಬಿಟ್ರು. ಏನಂದರೆ, ದೇವರು ನಮ್ಮನ್ನು ಡಿಸ್ಕ್ರೈಬ್ ಮಾಡಿ ಮಾತಾಡಿ, ಎಲ್ಲಿ ಈ ಒಂದು ವರ್ಣಗೀತೆಯಲ್ಲಾಗಿರಲಿ, ಬೇರೆ ಬೇರೆ ಜಾಗಗಳಾಗಿರಲಿ ತನ್ನ ಪ್ರೀತಿಯನ್ನು ತೋರಿಸಿದ್ದಾರೆ, ವರ್ಣಿಸಿನೂ ಸಹ ಮಾತನಾಡಿದ್ದಾರೆ. ನಾವು ಹಿಂತಿರುಗಿ ದೇವರಿಗೆ ಹಾಡುಗಳನ್ನು ಹಾಡುವಾಗ ಇದನ್ನೇ ವಾಪಸ್ ಮಾಡ್ತಾ ಇದ್ದೀವಿ. ನಾವು ದೇವರು ಅವರ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ರು, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರೀತಿಯನ್ನು ದೇವರ ಮೇಲೆ ತೋರಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಅವರ ಗುಣವನ್ನು, ಇವಾಗ ಪ್ರೀತಿ ಎಲ್ಲಿಂದ ಬರುತ್ತೆ? ಒಬ್ಬರ ಮೇಲೆ ಪ್ರೀತಿ ಬರೋದಕ್ಕೆ ಅವ್ರ ಗುಣ ಗೊತ್ತಿದ್ರೇ ಪ್ರೀತಿ ಬರೋದಕ್ಕೆ ಸಾಧ್ಯ. ಹಲ್ಲೆಲೂಯಾ.
ಅದೇ ರೀತಿ ದೇವರ ಗುಣವನ್ನು ನಾನು ಹೇಳಿ ಹೇಳಿ ಆರಾಧಿಸುವಾಗ, ಹಾಡುಗಳನ್ನು ಆಡುವಾಗ, ವಾಕ್ಯ ಓದುವಾಗ ಅದು ಒಂದು ಆರಾಧನೆ. ಅಲ್ಲೆಲೂಯ. ನಿಮ್ಮ ಪ್ರೀತಿಯನ್ನು ದೇವರ ಮೇಲೆ ತೋರಿಸುವುದೇ ಆರಾಧನೆ. ಅಲ್ಲೆಲೂಯ. ದೇವರ ಸಂಪೂರ್ಣವಾದ ಪ್ರೀತಿ ಅರ್ಥ ಆಗೋದು ವಾಕ್ಯ ಓದುವಾಗ ಮಾತ್ರ ಅಲ್ಲ, ವಾಕ್ಯ ಓದಿ ಅದನ್ನೇ ಆರಾಧನೆಯಾಗಿಡುವಾಗ. ಅಲ್ಲೆಲೂಯ. ಇದಕ್ಕೆ ನಾವು ಹಾಡುಗಳನ್ನು ಆಡ್ತೀವಿ. ಹಾಡು ಆಡೋದಕ್ಕೆ ಕಾರಣ ಏನು? ಈ ಒಂದು ಆರಾಧನೆ. ಆರಾಧನೆ ಏನು ಮಾಡುತ್ತೆ? ದೇವರ ಪ್ರೀತಿಯನ್ನು ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದೇ ಆರಾಧನೆ. ಅಲ್ಲೆಲೂಯ. ದೇವರನ್ನು ವರ್ಣಿಸುವುದೇ ಏನು? ಆರಾಧನೆ. ನಾನು ಆರಂಭದಲ್ಲಿ ಯಾಕೆ ಆರಾಧನೆ ಮಾಡಿಲ್ಲ ಅಂದರೆ, ಇವತ್ತು ಈ ಒಂದು ಆರಾಧನೆಯ ಟಾಪಿಕ್ನ ಅರ್ಥ ಮಾಡಿಕೊಂಡ ಮೇಲೆ ನಾವು ಆರಾಧನೆ ಮಾಡೋಣ ಅಂತ. ಅಲ್ಲೆಲೂಯ. ನಾವು ಇವಾಗ ಮುಗಿಸ್ತೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಅನೇಕ ವಾಕ್ಯಗಳನ್ನು ತೆಗೆಯೋದೇನೆ ಹಂಗೆ ಬಾಯಿಂದ ಹೇಳಿದ್ದೀನಿ. ಯಾಕೆಂದರೆ ತೆಗಿಯೋಕೆ ಹೋದರೆ ತುಂಬ ಸಮಯ ತಗೊಳುತ್ತೆ. ಮನೆಯಲ್ಲಿ ಹೋಗಿ ತಿರುಗಿ ಒಂದು ಮೆಸೇಜ್ನ ಕೇಳಿ ನೀವು ಧ್ಯಾನ ಮಾಡಿ. ಯಾಕಂದರೆ ಆರಾಧನೆಯ ಕುರಿತಾಗಿ ನಿಮಗೊಂದು ಅರ್ಥ ಬರಬೇಕು. ದೇವರ ಗುಣಾದಿಶ ಕುರಿತಾಗಿ ಒಂದು ಅರ್ಥ ಬರಬೇಕು. ಮದಲಿಂಗನು ಮತ್ತು ಅವರ ತಂದೆ ಇಬ್ಬರು ನಮ್ಮನ್ನು ಅಷ್ಟು ಪ್ರೀತಿ ಮಾಡಿದರಿಂದಾನೇ ನಮಗೋಸ್ಕರ ಏನು ಮಾಡಿದರೆ ಎಲ್ಲ ವಿಷಯಗಳನ್ನು ಮಾಡಿ ಮುಗಿಸಿದ್ದಾರೆ. ಅಲ್ಲೆಲೂಯ. ಅದೇ ರೀತಿ ನಾವು ಸಹ ಅವರ ಸಹಾಯದಿಂದ, ಅವರ ಕೃಪೆಯಿಂದ, ಅವರ ಈ ಒಂದು ವಿಷಯಗಳಿಂದ ನಾವು ಏನು ಮಾಡಬೇಕು? ನಮ್ಮ ಒಂದು ಗುಣವನ್ನು ಅವ್ರಿಗೆ ಪ್ರೂವ್ ಮಾಡಬೇಕು. ಅಲ್ಲೆಲೂಯ. ನನ್ನ ಓಟವನ್ನು ನಾನು ಮುಗಿಸುವುದೇ ಮೇನ್. ಫಲ ಕೊಡುವುದಾಗಿರಲಿ, ಇದೆಲ್ಲ ಇಲ್ಲಿಂದಾನೇ ಬರಬೇಕು. ಎಲ್ಲಿಂದ? ಸಂಬಂಧದಿಂದ. ನನಗೆ ಎಂಗೇಜ್ಮೆಂಟ್ ಆಗಿದೆ, ನನಗೇನಾಗಿದೆ? ನಿಶ್ಚಿತಾರ್ಥ ಆಗಿದೆ ಅಂತ ತಿಳಿದುಕೊಂಡು ನನ್ನ ಮದುವೆಗೋಸ್ಕರ ತಯಾರಾಗುವುದೇ ಈ ಒಂದು ಕಾಲ. ಅಲ್ಲೆಲೂಯ. ನನ್ನ ಮದಲಿಂಗತನಿಗೋಸ್ಕರ ತಯಾರಾಗ್ತಾಯಿದ್ದೀವಿ. ಸರಿಪಡಿಸ್ಕೊಳ್ತಾನೆ. ನಾನು ಅನುದಿನವೂ ಸರಿಪಡಿಸಿ ಆ ಒಂದು ಸಂಬಂಧವನ್ನು ಏನು ಮಾಡ್ತೀವಿ? ಹೆಚ್ಚಾಗಿ ಬೆಳೆಸ್ತಾರೆ. ಆ ಕಾಲದಲ್ಲಿ ಏನು ಮಾಡ್ತಾಯಿದ್ರು? ನಿಶ್ಚಿತಾರ್ಥ ಮಾಡಿದ ಮೇಲೆ 1 ವರ್ಷ ಆದಮೇಲೆ ಏನು ಮಾಡಬೇಕು? ಅವನು ತಿರುಗಿ ಬರಬೇಕು. ಯಾಕಂದರೆ ಅವನ ಮನೆಯಲ್ಲೇ ಅವನಿಗೆ ಅಂತ ಅವನಿಗೂ ಅವನ ಹೆಂಡತಿಗೆ ಒಂದು ರೂಮ್ ಥರ ಮಾಡಿ, ಅದೇ ಮನೆಯಲ್ಲಿ ಏನು ಮಾಡಬೇಕು? ರೂಮ್ ಥರ ಮಾಡಿ ಎಲ್ಲ ರೆಡಿ ಮಾಡಿ ಹಿಂತಿರುಗಿ ಕರ್ಕೊಂಡು ಹೋಗ್ಬೇಕು. ಆ ರೂಮ್ ಯಾರೋ? ನಾವೇ. ನಮ್ಮನ್ನು ರೆಡಿ ಮಾಡ್ತಾ ಇದ್ದಾರೆ ದೇವರು. ಅಲ್ಲೆಲೂಯ. ಮದಲಿಂಗನು ಬರೀ ಬಿಟ್ಟು ಹೋಗ್ಬಿಟ್ಟಿಲ್ಲ, ಅವರಿಗೆ ಬದಲಾಗಿ ಅವರ ಸ್ವರೂಪದಲ್ಲಿ, ಅವರ ರೀತಿಯಲ್ಲಿ ಇರುವಂಥ ಪವಿತ್ರಾತ್ಮರನ್ನು ನಮಗೆ ಕಳಿಸಿದ್ದಾರೆ. ಅಲ್ಲೆಲೂಯ. ಯೇಸು ಕ್ರಿಸ್ತುವಿನ ಆತ್ಮವನ್ನು ಏನು ಮಾಡಿದ್ರಂತೆ ನಮ್ಮಲ್ಲಿ ನಾವೆಲ್ಲರೂ ಹೇಳ್ತಾರಲ್ಲ, ನನ್ನ ಮನಸ್ಸು, ನಾನಿಲ್ಲಿರ್ಬೋದು, ನನ್ನ ಮನಸ್ಸು ಏನಾಗಿದೆ? ಅಲ್ಲೇ ಇದೆ. ಅದೇ ರೀತಿಯೇ ಯೇಸು ಕ್ರಿಸ್ತ ಅಲ್ಲಿರ್ಬೋದು, ಅವರ ಆತ್ಮ ನಮ್ಮಲ್ಲಿದೆ. ಅಲ್ಲೆಲೂಯ. ನಮ್ಮನ್ನು ತಯಾರು ಮಾಡುವುದಕ್ಕೆ. ಅಲ್ಲೆಲೂಯ. ನೋಡಿ, ನೀವು ಆ ಕಾಲದಲ್ಲಿ ನೀವು ಸಹ ಏನು ಮಾಡ್ತೀರಾ? ನಾವು ಗಾಡಿಯಲ್ಲಿ ಯಾವಾಗ ಲಾಕ್ ಓಪನ್ ಮಾಡಿಬಿಟ್ಬಿಟ್ಟು ಹೋಗ್ಬಿಡ್ತೀವ, ಆಚೆಗಡೆ ನಿಲ್ಲಿಸುವಾಗ ಏನು ಮಾಡ್ತೀವಿ? 4 ಸತಿ ಏನು ಮಾಡ್ತೀವಿ? ಲಾಕ್ ಆಗಿದೆಯಾ, ಎಲ್ಲ ಲಾಕ್ ಆಗಿದೆ ನೋಡೋದಕ್ಕೆ ಕಾರಣ ಏನು? ಲಾಕ್ ಆಗಿದ್ರೆ ತೊಗೊಂಡು ಹೋಗಲ್ಲ ಅಂತ ಒಂದು ಗ್ಯಾರಂಟಿ. ಯೇಸು ಕ್ರಿಸ್ತನು ಸಹ ಹೋದ ಮೇಲೆ ಕುಳ್ಳನರಿಯಾದ ಪಿಶಾಚಿ ಬಂದು ನಿಮ್ಮನ್ನು ಏನು ಮಾಡಬಾರ್ದು? ಕಳ್ತನ ಮಾಡ್ಕೊಂಡು ಹೋಗಬಾರ್ದು ಅಂತ ಅವರ ಆತ್ಮವನ್ನು ನಮಗೆ ಸೆಕ್ಯೂರಿಟಿ, ನಮ್ಮನ್ನು ಕಾಪಾಡುವಂಥ ಒಂದು ಸುರಕ್ಷಿತನಾಗಿ ನಮಗೇನು ಮಾಡಿದ್ದಾರೆ? ಬಿಟ್ಬಿಟ್ಟು ಹೋಗಿದ್ದಾರೆ. ಅಲ್ಲೆಲೂಯ. ನಮ್ಮ ಸುತ್ತಲೂ ಇರುವಂಥ ಎಲ್ಲ ಪ್ರಾಬ್ಲಮ್ಸಿಂದ ನಮ್ಮನ್ನು ಕಾಪಾಡೋದು ಯಾರು? ಪವಿತ್ರ ಆತ್ಮ. ಅಲ್ಲೆಲೂಯ. ಓಕೆ, ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎದ್ದು ನಿಂತ ಮೇಲೆ ನಾವು ಆರಾಧನೆ ಮಾಡೋಣ. ಸಂಪೂರ್ಣವಾಗಿ ಮನಸ್ಸಿನ ಆಳದಿಂದ ಒಂದು ಆರಾಧನೆ